ಹರೇ ಕೃಷ್ಣ. ಎಲ್ಲರಿಗೂ ಫಾಲ್ಗುಣ ಮಾಸದ ಭಾನುವಾರದಂದು ಗೌರ ಹುಣ್ಣಿಮೆಯ ಆ ದಿವಸದ ಶುಭ ಮಹೋತ್ಸವದಲ್ಲಿ ಎಲ್ಲರಿಗೂ ಶ್ರೀಮದ್ ಭಾಗವತಂ ಚರ್ಚೆಗೆ ಆತ್ಮೀಯ ಸ್ವಾಗತ. ಇಂದು ನಾವು ಶ್ರೀಮದ್ ಭಾಗವತದ ದಶಮಸ್ಕಂದ 8ನೇ ಅಧ್ಯಾಯ ಬಾಯಲ್ಲಿ ವಿಶ್ವರೂಪವನ್ನು ತೋರಿದ ಪ್ರಭು ಶ್ಲೋಕ 32ರಿಂದ 44 ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಎಲ್ಲರೂ ಹೇಳಿ ಒಮ್ಮೆ ಶ್ಲೋಕವನ್ನು. ಏಕದಾ ಕ್ರೀಡಮಾನಸ್ತೆ ರಾಮಾದ್ಯ ಗೋಪಧಾರಕಾಃ ಕೃಷ್ಣೋ ಮೃದಂ ಭಕ್ಷಿತವಾನಿತಿ ಮಾತ್ರೇ ನೈವೇದಯನ್. ಒಂದು ದಿನ ಬಲರಾಮ ಮತ್ತು ಗೋಪಾಲಕರ ಇತರ ಮಕ್ಕಳು ಸೇರಿದಂತೆ ಬಾಲ ಸಂಗಾತಿಗಳೊಡನೆ ಕೃಷ್ಣನು ಆಟವಾಡುತ್ತಿದ್ದಾಗ ಆ ಸಂಗಾತಿಗಳೆಲ್ಲ ಒಟ್ಟಿಗೆ ತಾಯಿ ಯಶೋದೆಯ ಬಳಿ ದೂರು ತಂದು, ತಾಯಿಯೇ, ಕೃಷ್ಣನು ಮಣ್ಣನ್ನು ತಿಂದ ಎಂದು ನಿವೇದಿಸಿದರು. ಭಗವಂತನ ಅನಂತ ಬಾಲ್ಯ ಲೀಲೆಗಳು ಇಲ್ಲಿ ತನಕ ಸಣ್ಣ ಮಗುವಾಗಿ ಅನೇಕ ಅಸುರ ಸಂಹಾರ ಮಾಡಿದ. ಓಡಾಡಲಿಕ್ಕೆ ಶುರು ಮಾಡಿದಾಗ ಎಲ್ಲ ಗೋಪಿಕಾಸ್ತ್ರೀಯರ ಮನೆಗೆ ಹೋಗಿ ಬೆಣ್ಣೆ ಕದಿಯುವಂತಹದ್ದು. ನಾನಾ ರೀತಿಯಲ್ಲಿ ಒಂದೊಂದು ಮನೆಯಲ್ಲಿ ಒಂದೊಂದು ರೀತಿಯಲ್ಲಿ ಬೆಣ್ಣೆಯನ್ನು ಕದೀತಾ ಇದೆ. ಆ ಎಲ್ಲ ಗೋಪಿಕಾಸ್ತ್ರೀಯರು ಬಂದು ಯಶೋದೆಗೆ ಚಾಡಿ ಹೇಳ್ತಾ ಇದ್ರು. ಆದರೆ ಯಾವುದೂ ಕೂಡ ಅವನಿಗೆ ಶಿಕ್ಷೆಗೆ ಕಾರಣವಾಗ್ತಾ ಇರಲಿಲ್ಲ. ಎಷ್ಟು ದೂರ ತಂದರೂ ಕೂಡ ಕೃಷ್ಣ ಹೇಗೋ ಉಪಾಯದಿಂದ ತಪ್ಪಿಸ್ಕೋತಾ ಇದ್ದ. ಹಾಗೂ ಸಣ್ಣ ಮಗುವಾಗಿರೋ ಕಾರಣ ಯಶೋದೆಯು ಕೂಡ ಅಷ್ಟು ಗಂಭೀರವಾಗಿ ಅದನ್ನು ಸ್ವೀಕಾರ ಮಾಡ್ತಾ ಇರಲಿಲ್ಲ. ಸಣ್ಣ ಮಗುವಿನ ತುಂಟ ಚೇಷ್ಟೆಗಳು ಅಂತ ಹೇಳಿ ಯಶೋದೆಯು ಆ ಎಲ್ಲ ದೂರುಗಳನ್ನು ಕೇಳಿ ಆನಂದಿಸ್ತಾ ಇದ್ದು. ಈಗ ಒಂದು ದಿವಸ ಹೀಗೆ ಆಟ ಆಡ್ತಾ ಇರಬೇಕಾದ್ರೆ ಎಲ್ಲ ಗೋಪಾಲ ಬಾಲಕರು, ಬಲರಾಮನು ಕೂಡ ಬಂದು ಚಾಡಿ ಹೇಳ್ತಾ ಇದ್ದಾನೆ, ಕೃಷ್ಣ ಮಣ್ಣು ತಿಂದ. ಸಾ ಗೃಹೀತ್ವಾ ಕರೆ ಕೃಷ್ಣ ಉಪಾಲಭ್ಯ ಹಿತೈಷಿಣಿ ಯಶೋದಾ ಭಯ ಸಂಭ್ರಾತ ಪ್ರೇಕ್ಷಣ ಕ್ಷಮಭಾಷತ. ಕೃಷ್ಣನ ಒಡನಾಡಿಗಳಿಂದ ಇದನ್ನು ತಿಳಿದಾಗ ಅವನ ಕುಶಲದ ಬಗ್ಗೆ ಸದಾ ಕಾತರಳಾಗಿದ್ದ ತಾಯಿ ಯಶೋದೆ ಬಾಯಿ ತೆರೆದು ನೋಡಿ ದಂಡಿಸಲೆಂದು ಕೃಷ್ಣನನ್ನು ಕೈಗೆತ್ತಿಕೊಂಡಳು. ಭಯ ತುಂಬಿದ ಕಣ್ಣುಗಳಿಂದ ನೋಡುತ್ತಾ ಮಗನನ್ನು ಕುರಿತು ಹೀಗೆಂದಳು, ಕಸ್ಮಾನ್ ಮೃದ ಮದಾಂತ ಆತ್ಮನ್ ಭವಾನ್ ಭಕ್ಷಿತವಾನ್ ರಹಃ ವದಂತಿ ತಾವಕ ಹೇತೆ ಕುಮಾರಸ್ತೆ ಅಗ್ರಜೋಪ್ಯಯಂ. ಪ್ರಿಯ ಕೃಷ್ಣ, ಏಕಾಂತಕ್ಕೆ ಹೋಗಿ ಮಣ್ಣನ್ನು ತಿನ್ನುವಷ್ಟು ಅಸಮಾಧಾನ ನಿನಗೇಕೆ ಉಂಟಾಯಿತು? ನಿನ್ನ ಅಣ್ಣ ಬಲರಾಮ ಅಲ್ಲದೆ ನಿನ್ನ ಎಲ್ಲ ಸಂಗಾತಿಗಳಿಗೂ ಇಂತಹ ದೂರು ತಂದಿದ್ದಾರಲ್ಲ, ಇದು ಹೇಗಾಯಿತು? ಯಶೋದೆ ಗಾಬರಿ ಪಡ್ಕೊಂಡು, ಬೆಣ್ಣೆ ಕದ್ದಾಗ ಅಷ್ಟು ಗಾಬರಿ ಆಗಲಿಲ್ಲ, ಮಣ್ಣು ತಿಂದ ಅಂತ ಹೇಳಿದಾಗ ಯಶೋದೆಗೆ ತುಂಬ ಗಾಬರಿ ಆಯಿತು. ಅಂದರೆ ಬೆಣ್ಣೆ ತಿಂದರೆ ಏನಾಗೋದಿಲ್ಲ, ಅರೆ ಮಣ್ಣು ತಿಂದರೆ ಹೊಟ್ಟೆ ನೋವು ಬರುತ್ತೆ, ಕಾಯಿಲೆಗಳು ಬರ್ಬೋದು ಅನ್ನುವಂತಹ ಆತಂಕ ಯಶೋದೆಯಲ್ಲಿ ಮೂಡ್ತಾ ಇದೆ. ಇಲ್ಲಿ ಪ್ರಭುಪಾದರು ತಾತ್ಪರ್ಯದಲ್ಲಿ ಭಾವನೆಗಳ ಬಗ್ಗೆ ವಿವರಿಸ್ತಾ ಹೋಗ್ತಾರೆ. ಸಾಮಾನ್ಯವಾಗಿ ಜನರು ಆಧ್ಯಾತ್ಮಿಕತೆ ಅಂತ ಹೇಳಿದ್ರೆ ಇದರಲ್ಲೇನು ರುಚಿ ಇಲ್ಲ, ಆಧ್ಯಾತ್ಮಿಕತೆ ಅಂತ ಹೇಳಿದ್ರೆ ಸುಮ್ಮನೆ ಭಜನೆ ಮಾಡ್ಕೊಂಡು ಕೂತ್ಕೊಳ್ಳೋದು,
ಭಗವಂತ ಇರ್ತಾನೆ. ಏನು ಮಾಡ್ತೀವಿ ನಾವು? ಮೋಕ್ಷ ಪಡೆದು ನಮ್ಗೆ ಏನಾಗಬೇಕಾಗಿದೆ, ಮೋಕ್ಷದಲ್ಲಿ ಏನು ಸಿಗುತ್ತೆ, ನಮಗೆ ಏನು ಆನಂದ ಇದೆ, ಇಲ್ಲಾದರೆ ಅನೇಕ ಆನಂದಗಳಿದೆ. ಸ್ನೇಹಿತರು, ಮಿತ್ರರು, ಪರಿವಾರದವರು, ದೇಶದವರು, ನಾನಾ ರೀತಿಯ ಮಾತುಗಳು, ನಾನಾ ರೀತಿಯ ಸಂಬಂಧಗಳು, ಸ್ವಲ್ಪ ಕಹಿ, ಸ್ವಲ್ಪ ಸಿಹಿ, ಸ್ವಲ್ಪ ಅಳು, ಸ್ವಲ್ಪ ನಗು, ಹೀಗೆಲ್ಲ ಇದು ಆನಂದ. ಒಂದೇ ಥರ ಇದ್ದರೆ ಆನಂದ ಸಿಗೋದಿಲ್ಲ. ಊಟ ಮಾಡಬೇಕಾದ್ರೂ ಕೂಡ ಅಲ್ಲಿ ತಟ್ಟೆಯಲ್ಲಿ ನವರಸಗಳಿರುತ್ತೆ. ಆವಾಗ ನಾಲಿಗೆಗೆ, ಮನಸ್ಸಿಗೆ ತೃಪ್ತಿಯಾಗುತ್ತೆ. ಕೇವಲ ಸಿಹಿನೇ ಬಡಿಸ್ಬಿಟ್ರೆ, ಕೇವಲ ಖಾರನೇ ಬಡಿಸಿದ್ರು, ಕೇವಲ ಹುಳಿ ಬಡಿಸಿದ್ರು, ಯಾವುದೇ ಒಂದೇ ಇದ್ದರೆ ಅದನ್ನೇ ತಿನ್ನಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ರಸಗಳು ಇದ್ದಷ್ಟು, ವಿವಿಧತೆಗಳಿದ್ದಷ್ಟು ಆನಂದ ಜಾಸ್ತಿ. ಹಾಗೆಯೇ ಈ ಭೌತಿಕ ಜಗತ್ತು ಆಧ್ಯಾತ್ಮಿಕ ಜಗತ್ತಿನ ಪ್ರತಿಬಿಂಬ. ಹೇಗೆ ಮರ ಇದ್ದರೆ ನೀರಲ್ಲಿ ಮರದ ಪ್ರತಿಬಿಂಬ ಕಾಣುತ್ತೆ, ಆದರೆ ಪ್ರತಿಬಿಂಬ ನಿಜವಾದದ್ದಲ್ಲ. ನಿಜವಾದ ಮರ ಇರೋ ಕಾರಣದ ಪ್ರತಿಬಿಂಬ ಕಾಣಿಸ್ಕೊಳ್ಳುತ್ತೆ. ಹಾಗೆಯೇ ಈ ಭೌತಿಕ ಜಗತ್ತಿನಲ್ಲಿ ನಮಗೆ ನಾನಾ ರೀತಿಯ ರಸಗಳ ಆಸ್ವಾದನೆ ಆಗ್ತಾ ಇದೆ ಅಂತ ಹೇಳಿದ್ರೆ, ನಿಜವಾದಂತಹ ಸತ್ಯ ಭಗವಂತನ ಲೋಕದಲ್ಲಿದೆ. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ, ಊರ್ಧ್ವ ಮೂಲಂ ಅಥಾ ಶಾಖಂ. ಈ ಜಗತ್ತು ಹೇಗಿದೆ? ಬುಡಗಳು ಮೇಲಿದೆ, ಎಲ್ಲ ರೆಂಬೆ ಕೊಂಬೆ ಎಲೆಗಳು ಕೆಳಗಿದೆ. ಅಂದರೆ ನಿಜವಾದ ಮರದ ಪ್ರತಿಬಿಂಬ ಈ ಭೌತಿಕ ಜಗತ್ತಲ್ಲಿ ಕಾಣುವಂತಹ ಆನಂದ. ಈ ಆನಂದ ತಾತ್ಕಾಲಿಕ ಹಾಗೂ ನಶ್ವರ. ಇಲ್ಲಿನ ಆನಂದದಲ್ಲಿ ಏನು ಕೊರತೆ? ಇದು ಶಾಶ್ವತ ಅಲ್ಲ, ಮತ್ತು ಇದು ನಾಶವಾಗುತ್ತೆ, ಮತ್ತೆ ಮುಂದೆ ದುಃಖಕ್ಕೆ ಕಾರಣ ಆಗುತ್ತೆ. ಯಾವುದು ಆನಂದ ಅಂತ ಇವಾಗ ಅನುಭವ ಆಗ್ತಾ ಇದೆ, ಮುಂದೆ ಅದು ದುಃಖಕ್ಕೆ ಕಾರಣ ಆಗುತ್ತೆ. ಯಾಕಂದರೆ ಎಲ್ಲಿ ತನಕ ಒಬ್ಬ ವ್ಯಕ್ತಿ ಭೌತಿಕ ಜಗತ್ತಿನ ಆನಂದಕ್ಕೋಸ್ಕರ ಆಸೆ ಪಡ್ತಾನೆ, ಹಂಬಲಿಸ್ತಾನೆ, ಅವನು ಮತ್ತೆ ಮತ್ತೆ ಜನ್ಮ, ಮೃತ್ಯು, ಜರ, ವ್ಯಾಧಿಯನ್ನು ಅನುಭವಿಸ್ಬೇಕಾಗುತ್ತೆ. ಅಂದರೆ ವೈಕುಂಠ ಲೋಕದಲ್ಲಿರುವಂತಹ ಆನಂದ ಈ ಸಕಲ ತಾಪತ್ರಯಗಳಿಂದ ಮುಕ್ತವಾಗಿರುವಂತಹದ್ದು, ಸದಾ ಆನಂದವಾಗಿರುವಂತಹದ್ದು. ಹಾಗೂ ಅಲ್ಲಿಯೂ ಕೂಡ ವಿವಿಧತೆಗಳಿದೆ. ವೈಕುಂಠ ಲೋಕದಲ್ಲೂ ಕೂಡ ವಿವಿಧತೆಗಳಿದೆ. ವೈಕುಂಠ ಲೋಕ, ಭಗವಂತನ ಲೋಕ ನಿರಾಕಾರ, ನಿರ್ಗುಣ ಅಂತಲ್ಲ. ಅಲ್ಲಿ ದಿವ್ಯವಾದಂತಹ ರೂಪಗಳಿದೆ, ದಿವ್ಯವಾದಂತಹ ಆನಂದ ನಾವಿಲ್ಲಿ ಅನುಭವಿಸ್ತೀವಿ. ಇಲ್ಲಿ ಏನು ಆನಂದ ಕಾಣ್ತಾ ಇದ್ದೀವಿ, ಆ ವೈಕುಂಠ ಲೋಕದ ಆನಂದಕ್ಕೆ ಒಂದು ಸಣ್ಣ ಹನಿ ಇದ್ದ ಹಾಗೆ ಅಷ್ಟೆ. ಸಮುದ್ರದಿಂದ ಒಂದು ಹನಿ ತಗೊಂಡ್ರೆ ಅದು ಎಷ್ಟು ಗಾತ್ರವೋ ಅಷ್ಟೇಯೇ ಈ ಭೌತಿಕ ಜಗತ್ತಿನಲ್ಲಿ ಸಿಗುವಂತಹ ಆನಂದ. ಅದೇ ಆಧ್ಯಾತ್ಮಿಕ ಆನಂದ ಕರುಣಾ ಸಿಂಧು, ಸಾಗರ, ಆನಂದದ ಸಾಗರ ಇದ್ದ ಹಾಗೆ. ಅದರಿಂದ ನಾವು ಭೌತಿಕ ಆನಂದಕ್ಕಿಂತ ಆಧ್ಯಾತ್ಮಿಕ ಆನಂದದ ಕಡೆ ಹೋಗಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಇಲ್ಲಿ ಯಶೋದೆಯು ಕೂಡ ಆತಂಕ ಹೊಂದುತ್ತಾ ಇದ್ದಾಳೆ. ಇಲ್ಲಿ ಆತಂಕ ಯಾತಕ್ಕೋಸ್ಕರ? ಕೃಷ್ಣನಿಗೋಸ್ಕರ. ಈ ಜಗತ್ತಿನಲ್ಲಿ ನಾವು ಪಡುವಂಥ ಆತಂಕ ಎಂತಕ್ಕೋಸ್ಕರ? ಓ, ನಮಗೆ ಹಣ ಬೇಕು, ನಮಗೇನು ಮನೆ ಕಟ್ಟಿಸಿಲ್ಲ, ಮನೆ ಬೇಕು, ಮದುವೆ ಆಗಬೇಕು, ಮಕ್ಕಳು ಬೇಕು, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು, ಮತ್ತು ಅವ್ರಿಗೆ ಮದುವೆ ಮಾಡಿಸ್ಬೇಕು, ಸಮಾಜದಲ್ಲಿ ನನಗೆ ಒಂದು ಹೆಸರು ಬೇಕು, ನನಗೊಂದು ಪ್ರತಿಷ್ಠೆ ಬೇಕು, ಹೀಗೆ ಜನರು ಆತಂಕಗೊಳ್ತಾರೆ. ಈ ಆತಂಕ ಒಬ್ಬ ವ್ಯಕ್ತಿಯನ್ನೇನು ಮಾಡುತ್ತೆ? ಅನೇಕ ಜೀವರಾಶಿಗಳಲ್ಲಿ ಓಡಾಡುವ ಹಾಗೆ ಮಾಡುತ್ತೆ. ಅಂದರೆ ಯಶೋದೆ ಪಡ್ತಾ ಇರುವಂಥ ಆತಂಕ ಕೃಷ್ಣನಿಗೋಸ್ಕರ. ಕೃಷ್ಣನಿಗೇನಾಯಿತು? ಕೃಷ್ಣ ಚೆನ್ನಾಗಿರಬೇಕು, ಕೃಷ್ಣನ ಸೇವೆ ಮಾಡಬೇಕು. ಆ ಪ್ರತಿಯೊಂದು ಆತಂಕ ಅವಳ ಮನಸ್ಸು, ಹೃದಯ ಇನ್ನೂ ಅಧಿಕವಾಗಿ ಕೃಷ್ಣ ಚಿಂತನೆ ತೊಡಗಿಸ್ತಾ ಇದೆ, ಕೃಷ್ಣ ಸ್ಮರಣೆ ಮಾಡ್ತಾ ಇದೆ. ಹಾಗೂ ಇದರಿಂದ ದಿವ್ಯವಾದ ಆನಂದ ಯಶೋದೆಗೆ ಪ್ರಾಪ್ತಿಯಾಗುತ್ತೆ. ಆದ ಕಾರಣ ವೈಕುಂಠ ಲೋಕದಲ್ಲಿ ದ್ವಂದ್ವಗಳಿಲ್ಲ. ವೈಕುಂಠ ಲೋಕದಲ್ಲೂ ಕೂಡ ಅಳು ಇದೆ, ಕೋಪ ಇದೆ, ಆದರೆ ಅದೆಲ್ಲವೂ ಕೂಡ ಕೃಷ್ಣನ ಆನಂದಕ್ಕೋಸ್ಕರ, ಕೃಷ್ಣ ಸ್ಮರಣೆಗೋಸ್ಕರ ಆಗುತ್ತೆ. ಆದರೆ ಈ ಜಗತ್ತಿನಲ್ಲಿ ದ್ವಂದ್ವಗಳು, ಅಳು ಬೇರೆ, ನಗು ಬೇರೆ. ಅಳು ಬಂದಾಗ, ದುಃಖವಾದಾಗ ಅದು ನಮ್ಮನ್ನು ಕ್ಷೀಣಗೊಳಿಸುತ್ತೆ. ವೈಕುಂಠ ಲೋಕದಲ್ಲಿ ಎಲ್ಲವೂ ಒಂದೇ. ಹೀಗೆ ಕೃಷ್ಣನ ಸತತವಾದಂತಹ ಸ್ಮರಣೆಗೋಸ್ಕರ
ಕೃಷ್ಣ ಮಾಡುವಂತಹ ಲೀಲೆಗಳು ಆ ಎಲ್ಲ ವೃಂದಾವನ ನಿವಾಸಿಗಳಿಗೆ ಆನಂದ ಸಾಗರದಲ್ಲಿ ಮುಳುಗಿಸ್ತಾ ಇತ್ತು. ಒಮ್ಮೆ ಒಬ್ಬ ಶಿಷ್ಯರು ಬಂದು ಶ್ರೀಲ ಪ್ರಭುಪಾದನ ಕೇಳ್ತಾರೆ, ಪ್ರಭುಪಾದ್, ಕೃಷ್ಣ ಪ್ರಜ್ಞೆ ಹೇಗೆ ಬೆಳೆಸ್ಕೋಬೇಕು, ಹೇಗೆ ಕೃಷ್ಣ ಪ್ರಜ್ಞೆ ನಮ್ಮಲ್ಲಿ ಬರಬೇಕು, ಹೇಗೆ ಕೃಷ್ಣ ಪ್ರಜ್ಞಾವಂತರಾಗಬೇಕು? ಪ್ರಭುಪಾದ್ ಹೇಳ್ತಾರೆ, ಇಚ್ಛೆ ಇರಬೇಕು. ಇನ್ನೊಂದು ದಿವಸ ಇನ್ನೊಬ್ಬ ಭಕ್ತರು ಕೇಳ್ತಾರೆ, ಪ್ರಭುಪಾದ್, ನಾವು ಹೇಗೆ ಕೃಷ್ಣ ಪ್ರಜ್ಞಾವಂತರಾಗಬೇಕು? ಪ್ರಭುಪಾದ್ ಹೇಳ್ತಾರೆ, ಆಸಕ್ತಿ ಇರಬೇಕು. ಇನ್ನೊಂದು ದಿವಸ ಹೀಗೆ ಪ್ರವಚನ ಕೊಟ್ಟಾದ್ಮೇಲೆ ಇನ್ನೊಬ್ಬರು ಕೇಳ್ತಾರೆ, ಪ್ರಭುಪಾದ್, ಕೃಷ್ಣ ಪ್ರಜ್ಞಾವಂತರ ಹೇಗಾಗಬೇಕು, ಏನು ಗುಣ ಇರಬೇಕು? ಆಗ ಪ್ರಭುಪಾದ್ ಹೇಳ್ತಾರೆ, ಆತಂಕ ಇರಬೇಕು. ಒಂದೇ ಪ್ರಶ್ನೆ, ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ಉತ್ತರ. ಮೊದಲು ಆಸಕ್ತಿ, ಮೊದಲು ಇಚ್ಛೆ, ಅನಂತರ ಆಸಕ್ತಿ, ಅನಂತರ ಆತಂಕ. ಶುರುವಿನಲ್ಲಿ ಕೃಷ್ಣ ಪ್ರಜ್ಞೆಗೆ ಬರಬೇಕು ಅಂತ ಹೇಳಿದ್ರೆ ಮೊದಲು ಇಚ್ಛೆ ಇರಬೇಕು, ಹೋಗಬೇಕು, ಗುಡಿಗೆ ಹೋಗಬೇಕು, ಗುಡಿಯಲ್ಲಿ ದರ್ಶನ ಪಡ್ಕೋಬೇಕು. ಇದು ಶುರುವಿನಲ್ಲಿರುವಂಥ ಭಕ್ತರಿಗೆ. ಆದರೆ ಅಷ್ಟಲ್ಲೇ ನಿಲ್ಲಬಾರ್ದು. ಕ್ರಮೇಣವಾಗಿ ವ್ಯಕ್ತಿ ಈ ಕೃಷ್ಣ ಭಕ್ತಿ ಮಾಡ್ತಾ ಇದ್ದಾರಲ್ಲ, ಆ ಭಕ್ತರ ಜೊತೆ ಸೇರಿ ನಾನು ಕಲಿಬೇಕು. ಸುಮ್ಮನೆ ಹೋಗೋದು ಬರೋದಲ್ಲ, ಅಲ್ಲಿ ಹೋಗಿ ಏನಾದರೂ ಒಂದು ಕಲಿಬೇಕು. ಹೆಂಗೆ ನಾನು ಕೃಷ್ಣ ಹತ್ರ ಹೋಗಬೇಕು, ಕೃಷ್ಣ ಹೆಂಗೆ ತೃಪ್ತಿಪಡಿಸ್ಬೇಕು, ಕೃಷ್ಣನ ಭಕ್ತರ ಸಂಘದಲ್ಲಿ ಜೊತೆಯಲ್ಲಿ ನಾನು ಹೆಂಗೆ ಸೇವೆ ಮಾಡಬೇಕು ಅಂತ ಭಾವನೆ ಬೆಳೆಸ್ಕೋಬೇಕು. ತಿಳಿಯುವಂಥ ಆಸಕ್ತಿ, ಅಂದರೆ ಆ ಇಚ್ಛೆ ತೀವ್ರವಾದಾಗ ಏನಾಗುತ್ತೆ, ಆಸಕ್ತಿ ಆಗುತ್ತೆ. ಇನ್ನು ಮುಂದೆ ಆತಂಕ ಇರಬೇಕು. ಇನ್ನು ನನ್ನಲ್ಲಿ ಇಷ್ಟು ದಿವಸಗಳಾದರೂ ಕೂಡ ತೀವ್ರತೆ ಬಂದಿಲ್ಲ ಅಲ್ಲ, ಇನ್ನು ನನಗೆ ಭೌತಿಕ ಆಸೆಗಳನ್ನು ಮನಸ್ಸನ್ನು ಕಾಡ್ತಾ ಇದೆಯಲ್ಲ, ಅದು ಬೇಕು ಇದು ಬೇಕು ಅನ್ನೋ ಆಸೆಗಳು ಮನಸ್ಸಿಂದ ಹೋಗಿಲ್ಲ ಅಲ್ಲ. ಯಾವಾಗ ಈ ಎಲ್ಲ ಗುಣಗಳು ಹೋಗುತ್ತೆ, ಎಲ್ಲ ಕೆಟ್ಟ ಗುಣಗಳು ಹೋಗಿ ಶುದ್ಧವಾದಂತಹ ಕೃಷ್ಣ ಭಕ್ತಿ ಯಾವಾಗ ಮೂಡುತ್ತೆ, ನಿಸ್ವಾರ್ಥ ನಿಷ್ಕಾಮ ಭಾವನೆಯಿಂದ ಭಗವಂತನ ಸೇವೆಗೆ ಅಂತ ಯಾವಾಗ ಹೋಗ್ತೀವಿ ಅಂತ ಆತಂಕ ಬರಬೇಕು. ಯಾಕೆಂದರೆ ಎಲ್ಲಿ ತನಕ ನಮ್ಮಲ್ಲಿ ಕಲ್ಮಶಗಳಿದೆ, ಭೌತಿಕ ಆಸೆಗಳಿದೆ, ನಮ್ಮ ಭಕ್ತಿ ಪುಣ್ಯವಾಗಿ ಪರಿವರ್ತನೆಗೊಂಡ್ಬಿಡುತ್ತೆ. ಪುಣ್ಯ ಕಾರ್ಯದಿಂದ ಶುಚಿನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟ ಪರಂತಪ. ಮತ್ತೆ ಪುನಃ ಯಾವುದೋ ಒಂದು ಲೋಕದಲ್ಲಾಗಲಿ ಅಥವಾ ಶ್ರೀಮಂತ ಪರಿವಾರದಲ್ಲಾಗಲಿ ನಾವು ಮತ್ತೆ ತಿರ್ಗಾ ಹುಟ್ಟಬೇಕಾಗತ್ತೆ. ಸಮಸ್ತ ಇಚ್ಛೆಗಳು, ಭೌತಿಕ ಇಚ್ಛೆಗಳು ಎಲ್ಲವೂ ಕೂಡ ಹೋದಾಗ ಮಾತ್ರ ಕೃಷ್ಣ ನನಗೆ ನಿನಗೆ ಬಿಟ್ಟು, ನಿನ್ನ ಸೇವೆ ಬಿಟ್ಟು, ನಿನ್ನ ಭಕ್ತರ ಸಂಘದಲ್ಲಿ ಅವರ ಸೇವೆ ನಿಮ್ಮ ಸೇವೆ ಬಿಟ್ಟು, ಗುರುಗಳ ಇಚ್ಛೆಯೇ ನನ್ನ ಇಚ್ಛೆ ಅಂತ ಏಕ ಚಿತ್ತದಿಂದ ಸೇವೆ ಮಾಡೋ ತನಕ ನಮಗೆ ಇಲ್ಲಿಂದ ಮುಕ್ತಿ ಆಗೋದಿಲ್ಲ. ಆದ್ದರಿಂದ ಆತಂಕ ಬರಬೇಕು. ಸೊ ಹೀಗೆ ಹಂತ ಹಂತಗಳಲ್ಲಿ ನಮ್ಮ ಇಚ್ಛೆ ತೀವ್ರತೆಗೊಳ್ಳುತ್ತಾ ಆ ಕೃಷ್ಣ ಭಕ್ತಿಯಲ್ಲಿ ಸಂಪೂರ್ಣವಾಗಿ ತೊಡಗಿದಾಗ ನಮ್ಮ ಆನಂದವೂ ಕೂಡ ಹೆಚ್ಚು ಹೆಚ್ಚು ಆಗ್ತಾ ಹೋಗುತ್ತೆ. ಇಲ್ಲಿ ಯಶೋದೆಯು ಕೂಡ ಆತಂಕ ಪಡ್ತಾ ಇದ್ದಾಳೆ. ಆದರೆ ಈ ಆತಂಕ ಯಾತಕ್ಕೋಸ್ಕರ, ಅವಳ ಕೃಷ್ಣ ಭಕ್ತಿಯನ್ನು ಅಧಿಕಗೊಳಿಸುತ್ತೆ. ಅಲ್ಲಿ ಅವಳಿಗೇನು ಸ್ವಾರ್ಥತೆ ಇಲ್ಲ, ಅದು ಕೇವಲ ಕೃಷ್ಣನ ಆನಂದಕ್ಕೋಸ್ಕರ ಇನ್ನೂ ಏನು ಮಾಡಬೇಕು, ಕೃಷ್ಣ ಆನಂದವಾಗಿರಬೇಕು, ಕೃಷ್ಣನ ಸೇವೆ ಮಾಡಬೇಕು ಅನ್ನುವಂತಹ ಭಾವನೆ ಅವಳು ವ್ಯಕ್ತಪಡಿಸ್ತಾ ಇದ್ದಾಳೆ. ವಿಜ್ಞಾನಿಗಳು ಸಂಶೋಧನೆ ಮಾಡಿ ಹೇಳಿದ್ದಾರೆ, ಪ್ರತಿಯೊಬ್ಬ ವ್ಯಕ್ತಿ ಪ್ರತಿ ದಿವಸ ಅವನ ಮನಸ್ಸಲ್ಲಿ ಸುಮಾರು 32,000 ಚಿಂತನೆಗಳು ಬರುತ್ತದೆ ಪ್ರತಿ ದಿವಸ. ಬೆಳಗ್ಗೆಯಿಂದ ರಾತ್ರಿ ತನಕ ಲೆಕ್ಕ ಮಾಡಿದಾಗ ಕನಿಷ್ಠವಾಗಿ ಅಷ್ಟು ಬರುತ್ತಂತೆ. ಏನೇನೋ ಚಿಂತನೆಗಳು, ಹಳೆ ಚಿಂತನೆಗಳು, ಈಗ ಆಗ್ತಾ ಚಿಂತನೆಗಳು, ಮುಂದೆ ಏನು ಮಾಡಬೇಕು ಅಂತ ಚಿಂತನೆಗಳು. ಸೊ ಇಷ್ಟೊಂದು ಚಿಂತನೆಗಳಲ್ಲಿ ಅದನ್ನೆಲ್ಲ ಹೋಗಲಾಡಿಸಿ ನಮ್ಮ ಮನಸ್ಸು ಯಾವಾಗಲೂ ಕೃಷ್ಣ ಭಕ್ತಿಯಲ್ಲಿ ಇರಬೇಕು ಅಂತ ಹೇಳಿದ್ರೆ ಅದಕ್ಕೆ ದೊಡ್ಡ ಸಾಧನೆ ಮಾಡಬೇಕು. ಯಶೋದೆಯ ಮನಸ್ಸಲ್ಲಿ ಹಾಗಿತ್ತು. ಯಶೋದೆಯ ಮನಸ್ಸಲ್ಲಿ ಹಗಲು ರಾತ್ರಿ ನಿದ್ರೆ ಅವಸ್ಥೆಯಲ್ಲೂ ಕೂಡ ಅವ್ರು ಕೇವಲ ಕೃಷ್ಣ ಕಾಣ್ತಾ ಇತ್ತು. ಅಂದರೆ ನಮಗೆ ಕಣ್ಣು ತೆರೆದಿದ್ದಾಗಲೂ ಕೂಡ ಕೃಷ್ಣ ನೋಡ್ತಾ ಇದ್ರೂ ಕೂಡ ನಮ್ಮ ಮನಸ್ಸಲ್ಲೆಲ್ಲೋ ಚಿಂತನೆಗಳು ಹೋಗ್ತಾ ಇರುತ್ತೆ. ಆದರೆ ಆ ಚಿಂತನೆ ಬರಬೇಕು,
ನಾವು ಪ್ರತಿನಿತ್ಯ ಸಾಧನೆಯನ್ನು ಚೆನ್ನಾಗಿ ಮಾಡಬೇಕು. ಎಚ್ಚರಿಕೆಯಿಂದ ಗಮನ ಇಟ್ಟು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಜಪಿಸಬೇಕು. ಶುರುವಿನಲ್ಲಿ ಮನಸ್ಸು ತಳಮಳಗೊಳ್ಳುತ್ತೆ, ಬೇರೆ ಬೇರೆ ಚಿಂತನೆಗಳು ಅಲೆಗಳಾಗಿ ನಮ್ಮ ಮನಸ್ಸನ್ನು ಆವರಿಸ್ಕೋತಾ ಇರುತ್ತೆ. ಆದರೂ ಈ ಜ್ಞಾನದಿಂದ ಭಗವದ್ಗೀತಾ ಭಾಗವತನ ಉಪದೇಶ ಮಾಡ್ತಾ ಇದೆ, ಆಚಾರ್ಯರು ಉಪದೇಶ ಮಾಡ್ತಾ ಇದ್ದಾರೆ. ಆ ಜ್ಞಾನದ ಖಡ್ಗದಿಂದ ಆ ಅಲೆಗಳನ್ನು ನಿಲ್ಲಿಸಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು. ನಮ್ಮ ಆತಂಕವನ್ನು ನಮ್ಮ ಸ್ವಾರ್ಥತೆಗಿಂತ ಭಗವಂತನ ಸೇವೆಗೋಸ್ಕರ ಆತಂಕವನ್ನು ಬದಲಾಯಿಸಬೇಕು. ಶ್ರೀಲ ಪ್ರಭುಪಾದರು ಜುಹು ಮಂದಿರ ನಿರ್ಮಾಣ ಮಾಡಬೇಕಾದ್ರೆ ತುಂಬ ಆತಂಕಗೊಳ್ತಾ ಇದ್ರು. 1925-26 ಜುಹಲ್ಲಿ ಒಬ್ಬ ವ್ಯಕ್ತಿ ಇಸ್ಕಾನ್ಗೋಸ್ಕರ ಜಾಗ ಕೊಡ್ತಾನೆ, ಇಲ್ಲಿ ಮಂದಿರ ಮಾಡಿ ಅಂತ. ಆಗ ಸಣ್ಣದಾಗಿ ಒಂದು ಕುಟೀರವನ್ನು ಮಾಡಿ ರಾಧಾ ರಾಸವಿಹಾರಿ ವಿಗ್ರಹಗಳನ್ನು ಸ್ಥಾಪನೆ ಮಾಡಿ ಅಲ್ಲೆಲ್ಲ ಭಕ್ತಾದಿಗಳು ಸೇವೆ ಸಲ್ಲಿಸ್ತಾ ಇರ್ತಾರೆ ಪ್ರತಿನಿತ್ಯ. ಹೀಗೆ ಸಣ್ಣ ರೀತಿಯಲ್ಲಿ ಆರಾಧನೆ, ಮಂಗಳಾರತಿ, ಹಬ್ಬಗಳೆಲ್ಲ ಆಚರಣೆ ಮಾಡ್ತಾರೆ. ಅಂದರೆ ಕಾಲಕ್ರಮೇಣ ಆ ವ್ಯಕ್ತಿ ದಾನ ಮಾಡಿದಂಥವನು ನನಗೆ ಜಾಗ ವಾಪಸ್ ಬೇಕು ಅಂತ ಅವನು ಆ ಜಾಗವನ್ನು ಕಿತ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ. ಅನೇಕ ರೌಡಿಗಳನ್ನು ಕಳಿಸ್ತಾನೆ, ಹೊಡೆಸ್ತಾನೆ, ಕೋರ್ಟಲ್ಲಿ ಕೇಸ್ ಹಾಕ್ತಾರೆ. ಪ್ರಭುಪಾದರಿಗೆ ತುಂಬ ಆತಂಕ ಉಂಟಾಗುತ್ತೆ. ಪ್ರಭುಪಾದರು ಕೂಡ ಬಿಡೋದಿಲ್ಲ. ಅವರು ಕೋರ್ಟಲ್ಲಿ ಅವರು ಹೋರಾಟ ಮಾಡ್ತಾರೆ, ಜಾಗ ನಾವು ಇಲ್ಲೇ ಇರಬೇಕು, ಇದೇ ಜಾಗ ನಮಗೆ ಬೇಕು ಅಂತ. ಅನೇಕರು ಯೋಚನೆ ಮಾಡ್ತಾರೆ, ಈ ಸನ್ಯಾಸಿಗೆ ಯಾಕೆ ಈ ಜಾಗದ ಮೇಲೇ ಆಸೆ, ಈ ಜಾಗ ಇನ್ನೊಂದು ಜಾಗ ಬೇಲಾದರೂ ಹೋಗ್ಬೋದಲ್ಲ, ಇಷ್ಟೊಂದು ಆತಂಕ ಪಟ್ಕೊಂಡು ಸನ್ಯಾಸಿಗೆ ಯಾಕೆ ಇಷ್ಟೊಂದು ರೋಷ ಆವೇಶ. ಆದರೆ ಇಲ್ಲಿ ಪ್ರಭುಪಾದರು ನನಗೆ ಮನೆ ಮಾಡ್ಕೋಬೇಕು ಅಂತ ಹೋರಾಟ ಮಾಡ್ತಾ ಇರಲಿಲ್ಲ. ನನಗಿದೇ ಜಾಗ ಬೇಕು, ಇದೇ ಜಾಗ ಮನೆ ಕಟ್ಟಿಸ್ಕೋಬೇಕು, ಇದು ನನಗೋಸ್ಕರ, ಮುಂದೆ ನನ್ನ ಹೆಂಡತಿಗೋಸ್ಕರ, ನನ್ನ ಮಕ್ಕಳಿಗೋಸ್ಕರ, ನನ್ನ ಪೀಳಿಗೆಗೋಸ್ಕರ ಅಂತ ಹೋರಾಟ ಮಾಡ್ತಾರೆ. ರಾಧಾ ರಾಸವಿಹಾರಿ ವಿಗ್ರಹ ಸ್ಥಾಪನೆ ಮಾಡಿದಾಗ ಅವ್ರು ಪ್ರಾರ್ಥನೆ ಮಾಡ್ಕೊಂಡಿದ್ರು, ಹೇ ಭಗವಂತ, ನಿನಗೋಸ್ಕರ ನಾನು ಈ ಜಾಗದಲ್ಲಿ ಸುಂದರವಾದಂತಹ ಮನೆ ಕಟ್ಟಿಸ್ಕೊಡ್ತೀನಿ ಅಂತ ಅವರು ಪ್ರಮಾಣ ಮಾಡಿದ್ರು. ಭಗವಂತನಿಗೋಸ್ಕರ ಆ ಪ್ರಮಾಣ, ಭಗವಂತನಿಗೋಸ್ಕರ ಆತಂಕ, ಅದಕ್ಕೋಸ್ಕರ ಪ್ರಭುಪಾದ ಹೋರಾಟ ಮಾಡಿದ್ರು. ಹೀಗೆ ಅನೇಕ ಭಕ್ತರು ಕೂಡ ಹೋರಾಟ ಮಾಡಿ ಇವತ್ತಿನ ದಿವಸ ಅತ್ಯಂತ ಅದ್ಭುತವಾದ ಮಂದಿರ ಅಲ್ಲಿ ಸ್ಥಾಪನೆ ಆಗಿದೆ. ಭಗವಂತನಿಗೋಸ್ಕರ, ಗುರುಗಳಿಗೋಸ್ಕರ ಹಾಗೂ ಎಲ್ಲ ಜೀವಾತ್ಮರಿಗೋಸ್ಕರ. ಪ್ರಭುಪಾದ ಗೊತ್ತಿತ್ತು, ಆವಾಗಲೇ ಅವ್ರಿಗೆ ಸುಮಾರು 70ಕ್ಕಿಂತ ಜಾಸ್ತಿ ವಯಸ್ಸಾಗಿತ್ತು. ಹೌದು, ನಾನಿನ್ನು ಜಾಸ್ತಿ ಕಾಲ ಬದುಕೋದಿಲ್ಲ. ಆದರೆ ಇಲ್ಲಿ ಮಂದಿರ ಆದರೆ ಅನೇಕ ಜನ ಮುಂದೆ ಬರುವಂಥ ಪೀಳಿಗೆಗಳು ಭೌತಿಕ ಜಗತ್ತಿನ ಅಲೆಗಳಿಗೆ ತೊಡಗಿ ಕಷ್ಟಪಡೋ ಬದಲು ಇಲ್ಲಿ ಮಂದಿರ ಆದರೆ ಮಂದಿರಕ್ಕೆ ಬರ್ತಾರೆ, ಜ್ಞಾನ ತಿಳ್ಕೊತಾರೆ, ಭಕ್ತರಾಗ್ತಾರೆ, ಸಂಸಾರದ ಬಂಧನದಿಂದ ಮುಕ್ತರಾಗ್ತಾರೆ ಅನ್ನುವಂತಹ ಕರುಣಾಭಾವನೆಯಿಂದ ಪ್ರಭುಪಾದರು ನಮಗೋಸ್ಕರ ಹೋರಾಟ ಮಾಡಿದ್ರು. ಅದರಿಂದ ಈ ಆತಂಕ ಅವರನ್ನು ಭಕ್ತಿಯಲ್ಲಿ ತೀವ್ರತೆಗೊಳಿಸ್ತಾ ಇತ್ತು ಹಾಗೂ ಕೃಷ್ಣನನ್ನು ಆಕರ್ಷಣೆ ಮಾಡುತ್ತಾ ಇತ್ತು. ಆತಂಕ ಇದೆ, ಅಂದರೆ ಯಾರಿಗೋಸ್ಕರ ನಾವು ಆತಂಕ ಪಡಬೇಕು? ಕೃಷ್ಣ ಭಕ್ತಿಗೋಸ್ಕರ ಆತಂಕ ಪಡಬೇಕು. ಸೊ ಇಂತಹ ಭಾವನೆ ನಾವು ಕೂಡ ಬೆಳೆಸ್ಕೋಬೇಕಾಗಿರುವಂಥದ್ದು. ನಾವು ಇಲ್ಲಿ ಮಂದಿರ ಆದಷ್ಟು ಶೀಘ್ರವಾಗಿ ಆಗಬೇಕು, ಭಕ್ತಾದಿಗಳು ಬರಬೇಕು, ಅಧಿಕವಾಗಿ ಭಕ್ತಾದಿಗಳು ಬರಬೇಕು, ನಾನು ಕೂಡ ಭಕ್ತಿಯಲ್ಲಿ ಮುಂದುವರಿಬೇಕು. ಪ್ರಭುಪಾದರು ಅಷ್ಟೊಂದು ಗ್ರಂಥಗಳು ನಮಗೆ ಕೊಟ್ಟಿದ್ದಾರೆ, ಭಗವದ್ಗೀತಾ, ಭಾಗವತ, ಚೈತನ್ಯ ಚರಿತಾಮೃತ, ಇದೆಲ್ಲ ಅಧ್ಯಯನ ಮಾಡಬೇಕು, ತತ್ವಜ್ಞಾನ ತಿಳ್ಕೋಬೇಕು. ಅನೇಕ ಜನ ಅಜ್ಞಾನದಲ್ಲಿ ಅಥವಾ ತಪ್ಪು ಶಾಸ್ತ್ರವನ್ನು ತಿಳಿತಾ ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ನಮಗೆ ಗುರುಗಳ ಕೃಪೆ ಸಿಕ್ಕಿದೆ, ಆ ಕೃಪೆ ಎಲ್ರಿಗೂ ಸಿಗಬೇಕು. ಭಗವಂತನಿಗೆ ಸಂತೋಷ ಕೊಡಬೇಕು. ಯಾವಾಗ ಎಲ್ಲ ಜೀವಾತ್ಮರು ಭಗವಂತನ ಜೊತೆ ಜೋಡಣೆ ಆಗ್ತಾರೆ. ಆದ್ದರಿಂದ ನಾನು ಕೂಡ ನನ್ನ ಒಂದು ಅಳಿಲು ಸೇವೆ ನಾನು ಕೂಡ ಸಾಧ್ಯ ಆದಷ್ಟು ಜ್ಞಾನ ತಿಳ್ಕೊತೀನಿ, ಸಾಧ್ಯ ಆದಷ್ಟು ತಪಸ್ಸೆ ಮಾಡ್ತೀನಿ, ಸಾಧ್ಯ ಆದಷ್ಟು ತನು ಮನ ಧನದಿಂದ ಮಂದಿರ ನಿರ್ಮಾಣಕ್ಕೋಸ್ಕರ, ಮಂದಿರ ಪ್ರಚಾರಕ್ಕೋಸ್ಕರ, ಕೃಷ್ಣ ಭಕ್ತಿಯ ಪ್ರಚಾರಕ್ಕೋಸ್ಕರ ನಾನು ಪ್ರಯತ್ನ ಮಾಡ್ತೀನಿ ಅನ್ನುವಂಥ ಆತಂಕ, ಆಸಕ್ತಿ ನಾವು ಬೆಳೆಸ್ಕೊಂಡು ಮುಂದಾದಾಗ ನಮಗೂ ಕೂಡ ಸಂತೋಷ ಅನ್ನೋದು ಪ್ರಾಪ್ತಿಯಾಗುತ್ತೆ. ಅದನ್ನು ಬಿಟ್ಟು ನಾನು ಒಬ್ಬಂಟಿಯಾಗಿರ್ತೀನಿ, ನನಗೆ ಗುಂಪುಗಳು ಬೇಡ, ಜನರು ಬೇಡ, ಏಕಾಂತದಲ್ಲಿ ಮಾಡ್ತೀನಿ ಅಂತ ಹೇಳಿದ್ರೆ
ಇದು ಮರ್ಕಟ ವೈರಾಗ್ಯ. ಶ್ರೀಲ ಭಕ್ತಿ ಠಾಕೂರ್ ಹೇಳ್ತಾರೆ, ಮರ್ಕಟ ಅಂದರೆ ಮಂಗ. ಮಂಗ ನೋಡಲಿಕ್ಕೆ ಹೇಗೆ ಕಾಣುತ್ತೆ? ವೈರಾಗಿ ಥರ ಕಾಣುತ್ತೆ. ಏನು ಬಟ್ಟೆ ಇಲ್ಲ, ಕೇವಲ ಹಣ್ಣುಗಳನ್ನು ತಿಂತಾ ಇರುತ್ತೆ, ಮರದ ಮೇಲೆ ಕುಂತಿರುತ್ತೆ, ಬಿಸಿಲು ಚಳಿಗಾಲ ಎಲ್ಲ ಮರದ ಮೇಲೆ ಕುಂತಿರುತ್ತೆ. ಎಷ್ಟು ದೊಡ್ಡ ವೈರಾಗಿ ಅಂತ ಕಾಣುತ್ತೆ ಹೊರಾಂಗಣಿಂದ. ಅರೆ ಮಂಗನ ಮನಸ್ಸಲ್ಲಿ ಏನಿರುತ್ತೆ? ಯಾವಾಗಲೂ ಇನ್ನೊಂದು ಸ್ತ್ರೀ ಮಂಗ ಅದೆಲ್ಲಿದೆ, ಅದ್ರ ಜೊತೆ ಮೈಥುನ ಮಾಡಬೇಕು ಅಂತ ಚಿಂತನೆ. ಇದು ಮರ್ಕಟ ವೈರಾಗ್ಯ. ಯಾವಾಗ ವ್ಯಕ್ತಿ ಏಕಾಂತದಲ್ಲಿ ನಾನು ಒಬ್ಬನೇ ತಪಸ್ಸೆ ಮಾಡ್ತೀನಿ, ನನಗೆ ಗುರುಗಳು ಬೇಡ, ಭಕ್ತರು ಬೇಡ, ನಾನೆಲ್ಲ ತಿಳ್ಕೊಂಡು ನಾನೇ ತಪಸ್ಸೆ ಮಾಡ್ತೀನಿ ಅಂತ ಹೋಗ್ತಾನೆ, ಕಾಲಕ್ರಮೇಣ ಒಂದು ಮಾಯಾ ಪ್ರಭಾವಕ್ಕೊಳಗಾಗಿ ಮಾಯೆಯ ಅವನು ಬಂಧನಗಳಲ್ಲಿ ಸಿಕ್ಕಿ ಹಾಕಿಕೊಳ್ತಾನೆ. ಆದ್ದರಿಂದ ಈ ಆತಂಕ ಭಕ್ತರ ಮಧ್ಯದಲ್ಲಿ ಒಂದೊಂದು ಭಕ್ತ ಒಂದೊಂದು ಭಾವನೆ, ಒಂದೊಂದು ರೀತಿಯ ಗುಣ, ಅದನ್ನೆಲ್ಲ ಸಹಿಸಿಕೊಂಡು ತಾಳ್ಮೆಯಿಂದ ಭಕ್ತಿಯನ್ನು ಹೇಗೆ ಮುಂದುವರಿಬೇಕು, ನಾನು ಮುಂದುವರಿಬೇಕು, ಜೊತೆಯಲ್ಲಿ ಎಲ್ಲರೂ ಮುಂದುವರಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋಂಥ ಆತಂಕ ನಾವು ಬೆಳೆಸ್ಕೋಬೇಕಾಗಿದೆ. ಈ ಭಾವನೆ ಕ್ರಮೇಣವಾಗಿ ನಮಗೆ ಆನಂದವನ್ನು ಪ್ರದಾನ ಮಾಡುತ್ತದೆ. ನಾಹಂ ಭಕ್ಷಿತಾವಾನಂಬ ಸರ್ವೇ ಮಿಥ್ಯಾಭಿಶಂಸಿನಃ ಯದಿ ಸತ್ಯಗಿರಸ್ತರ್ಹಿ ಸಮಕ್ಷಂ ಪಶ್ಯ ಮೇ ಮುಖಂ. ಶ್ರೀಕೃಷ್ಣ ಭಗವಂತನು ಮತ್ತೆ ಉತ್ತರಿಸಿದನು, ನನ್ನ ಪ್ರಿಯಳಾದ ತಾಯಿಯೇ, ನಾನೆಂದಿಗೂ ಮಣ್ಣು ತಿನ್ನದಿಲ್ಲ. ನನ್ನ ಮೇಲೆ ದೂರು ಹೇಳಿರುವ ಈ ಸ್ನೇಹಿತರೆಲ್ಲ ಸುಳ್ಳರು. ಅವರು ನಿಜ ಹೇಳುತ್ತಿದ್ದಾರೆಂದು ನಿನಗನಿಸದಿದ್ದರೆ ನನ್ನ ಬಾಯೊಳಗೆ ನೋಡು, ಶೋಧಿಸಬಹುದಲ್ಲ. ಕೃಷ್ಣ ಹೇಳ್ತಾ ಇದ್ದಾನೆ, ಇವರೆಲ್ಲರೂ ಹೊಟ್ಟೆ ಕಿಚ್ಚುಪಡ್ತಾ ಇದ್ದಾರೆ, ನನ್ನ ಮೇಲೆ ಚಾಡಿ ಹೇಳ್ತಾ ಇದ್ದಾರೆ, ನಾನು ಮಣ್ಣು ತಿನ್ನಲ್ಲ, ನಾನು ಯಾಕೆ ಮಣ್ಣು ತಿನ್ನಬೇಕು? ಅಷ್ಟೊಂದು ಬೆಣ್ಣೆ ಇದೆ, ಹಾಲಿದೆ, ಮೊಸರಿದೆ, ಅದೆಲ್ಲ ಕುಡಿದ್ಬಿಟ್ಟು ನಾನು ಯಾಕೆ ಮಣ್ಣು ತಿನ್ನಬೇಕು ಅಂತ ಕೃಷ್ಣ ಇಲ್ಲಿ ಪ್ರತಿ ಉತ್ತರ ಕೊಡ್ತಾ ಇದ್ದಾನೆ. ಒಂದು ರೀತಿಯಲ್ಲಿ ಕೃಷ್ಣ ಅವನಿಗೇನು ತಿನ್ನುವಂಥ ಅವಶ್ಯಕತೆ ಇಲ್ಲ. ಭಗವಂತ ಆತ್ಮಾರಾಮ, ಎಲ್ಲವೂ ಭಗವಂತನೇ. ಆದರೂ ಭಗವಂತ ತಿಂತಾನೆ, ಆದರೂ ಭಗವಂತ ತಿನ್ನೋದಿಲ್ಲ. ಹೇಗೆ ನಾವು ಭಗವಂತನಿಗೆ ನೈವೇದ್ಯ ಹಚ್ತೀವಿ, ಭಗವಂತನಿಗೆ ನೈವೇದ್ಯ ಹಚ್ಚಿದಾಗ ಆ ನೈವೇದ್ಯ ಹಾಗೇ ಇರುತ್ತೆ, ಆದರೂ ಭಗವಂತ ಅದನ್ನು ಸ್ವೀಕಾರ ಮಾಡಿರ್ತಾನೆ. ಭಗವಂತ ಏನು ಸ್ವೀಕಾರ ಮಾಡ್ತಾನೆ? ಯಾವ ಭಾವನೆಯಿಂದ ನಾವು ಭಗವಂತನಿಗೆ ನೈವೇದ್ಯ ಹಚ್ಚಿರ್ತೀವಿ. ಪ್ರೀತಿಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ನಾವು ನೈವೇದ್ಯವನ್ನು ಹಚ್ಚಿದಾಗ ಭಗವಂತ ನಮ್ಮಲ್ಲಿರುವಂಥ ಭಕ್ತಿಯನ್ನು ಸ್ವೀಕಾರ ಮಾಡ್ತಾನೆ, ಅದರಿಂದ ಅವನು ಆನಂದಿಸ್ತಾನೆ. ಭಗವಂತನಿಗೆ ನಾವು ಅರ್ಪಣೆ ಮಾಡುವಂತಹ ರಸಗುಲ್ಲ, ಜಾಮೂನು, ಅನ್ನ, ಬೇಳೆ ಇದೆಲ್ಲ ತಿನ್ನಬೇಕು ಅಂತ ಏನೂ ಆಸಕ್ತಿ ಇಲ್ಲ. ಇದೆಲ್ಲ ಜಡ ವಸ್ತುಗಳು. ಆದರೆ ಈ ಜಡ ವಸ್ತುಗಳ ಹಿಂದೆ ಇರುವಂಥ ಭಾವನೆ, ಪ್ರೀತಿಯುತ ಭಾವನೆ ಭಗವಂತ ಸ್ವೀಕಾರ ಮಾಡ್ತಾನೆ. ಆದ್ದರಿಂದ ಭಗವಂತ ಆ ಭಾವನೆ ಸ್ವೀಕಾರ ಮಾಡಿ ನಮಗೆ ಪ್ರಸಾದವನ್ನು ಕೊಡ್ತಾನೆ. ನೈವೇದ್ಯ ಹಚ್ಚಲಿಕ್ಕಿಂತ ಮುಂಚೆ ಅದು ಭೋಗವಾಗಿರುತ್ತೆ, ಅಲ್ಲಿ ಕರ್ಮಗಳಿರುತ್ತೆ. ಭಗವಂತನಿಗೆ ನೈವೇದ್ಯ ಹಚ್ಚಿದಾಗ ಆ ನೈವೇದ್ಯ ಪ್ರಸಾದವಾಗುತ್ತೆ. ಪ್ರಸಾದ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಮಹಾಪ್ರಸಾದೇ ಗೋವಿಂದೇ. ಭಗವಂತ ನಾಮ, ಭಗವಂತನ ಪ್ರಸಾದ ಎಲ್ಲವೂ ಕೂಡ ಒಂದೇ. ಅಷ್ಟೇ ಶ್ರದ್ಧೆಯಿಂದ ನಾವು ಎಚ್ಚರಿಕೆಯಿಂದ, ಪ್ರೀತಿಯಿಂದ ಆ ಪ್ರಸಾದವನ್ನು ತಿಂದರೆ, ಸ್ವೀಕಾರ ಮಾಡಿದಾಗ ನಮ್ಮ ಹೃದಯದ ಎಲ್ಲ ಕಲ್ಮಶಗಳು ದೂರ ಆಗುತ್ತೆ. ಹಾಗೂ ನಮಗೆ ಪ್ರಸಾದದ ಆನಂದ, ದಿವ್ಯ ಆನಂದ ಅನ್ನೋದು ನಮಗೆ ಪ್ರಾಪ್ತಿಯಾಗುತ್ತೆ. ಹೀಗೆ ಕೃಷ್ಣ ಹೇಳ್ತಾ ಇದ್ದಾನೆ, ನಾನು ಮಣ್ಣು ತಿಂದಿಲ್ಲ ಅಮ್ಮ, ಇವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ. ಯದ್ಯೇವಂ ತರ್ಹಿ ವ್ಯಾಧೇತ್ಯು ಇತಿ ಉಕ್ತಃ ಸ ಭಗವಾನ್ ಹರಿಹಿ ವ್ಯಾದತ್ತ ಅವ್ಯಾಹತ ಐಶ್ವರ್ಯಃ ಕ್ರೀಡಾ ಮನುಜ ಬಾಲಕಃ. ತಾಯಿ ಯಶೋದೆ ಆಗ ಪ್ರಶ್ನಾರ್ಥವಾಗಿ, ನೀನು ಮಣ್ಣನ್ನು ತಿಂದಿಲ್ಲ ತಾನೆ, ಹಾಗಾದರೆ ಅಗಲವಾಗಿ ಬಾಯಿ ತೆರೆ ಎಂದು ಕೃಷ್ಣನನ್ನು ಎದುರಿಸಿದಳು. ನಂದ ಮಹಾರಾಜ ಯಶೋದೆಯ ಮಗ ಕೃಷ್ಣ ತಾಯಿ ಹೀಗೆ ಕೇಳಿದಾಗ ಮಾನವ ಶಿಶುವಿನಂತೆ ಆಟಕ್ಕೆಂದು ತೋರಿಸಲು ಬಾಯಿ ತೆರೆದನು. ದೇವೋತ್ತಮ ಪರಮಪುರುಷನಾದ ಕೃಷ್ಣನು ಸಕಲ ಸಂಪದ್ಭರಿತನಾದರೂ ತಾಯಿಯ ವಾತ್ಸಲ್ಯಕ್ಕೆ ಅಡ್ಡಿ ಬರಲಿಲ್ಲ. ಆದರೂ ಯಾವ ಹಂತದಲ್ಲಿಯೂ ಕೃಷ್ಣನ ಸಂಪತ್ತು ನಿಶಿಸುವುದಿಲ್ಲವಾದುದರಿಂದ ಮತ್ತು ಯೋಗ್ಯ ಕಾಲದಲ್ಲಿ ಪ್ರಕಟಗೊಳ್ಳುವುದರಿಂದ ಈಗ ತಾನಾಗಿಯೇ ಪ್ರದರ್ಶನವಾಯಿತು. ಸಾತತ್ರ ದದೃಶೇ ವಿಶ್ವಂ ಜಗತ್ಸ್ಥಾನೂಚಕಂ ದಿಶಃ
ಸಾದ್ರಿ ದ್ವೀಪಾಬ್ಧಿ ಭೂಗೋಳಂ ಸವಾಯಗ್ನೀಂತು ತಾರಕಂ ಜ್ಯೋತಿಶ್ಚಕ್ರಂ ಜಲಂ ತೇಜೋ ನಭಸ್ವಾನ್ ವಿಯದೇವ ಚ ವಿಕಾರಿ ಕಾಣೀಂದ್ರಿಯಣಿ ಮನೋ ಮಾತ್ರ ಗುಣಾಸ್ತ್ರಯಃ ಏತದ್ವಿಚಿತ್ರಂ ಸಹ ಜೀವಕಾಲ ಸ್ವಭಾವ ಕರ್ಮಾಶಲಿಂಗ ಭೇದಂ ಸೂನೋಸ್ತನೌ ವೀಕ್ಷ್ಯ ವಿದಾರಿತಾಸ್ಯೆ ವ್ರಜಂ ಸಹಾತ್ಮಾನ ಪಾಪ ಶಂಕಾಂ. ಯಶೋಧ ಮಾತೆಯು ಹೇಳಿದಂತೆ ಕೃಷ್ಣನು ಅಗಲವಾಗಿ ಬಾಯಿ ತೆರೆದಾಗ ಅವಳು ಅವನ ತೆರೆದ ಬಾಯಿಯಲ್ಲಿ ಎಲ್ಲ ಚರಾಚರ ವಸ್ತುಗಳನ್ನು, ಬಾಹ್ಯಾಕಾಶ ಮತ್ತು ದಿಕ್ಕುಗಳನ್ನು, ಪರ್ವತ, ದ್ವೀಪ, ಸಾಗರಗಳನ್ನು, ಭೂಪ್ರದೇಶ, ಬೀಸುವ ಗಾಳಿ, ಬೆಂಕಿ, ಚಂದ್ರ ಮತ್ತು ನಕ್ಷತ್ರಗಳನ್ನು ಕಂಡಳು. ಅಲ್ಲದೆ ಗ್ರಹವ್ಯೂಹಗಳು, ನೀರು, ಬೆಳಕು, ವಾಯು, ಆಕಾಶ ಮತ್ತು ಅಹಂಕಾರ ಪರಿವರ್ತನೆಯಿಂದಾಗ ಸೃಷ್ಟಿಯನ್ನು ಕಂಡಳು. ಇಂದ್ರಿಯಗಳು, ಮನಸ್ಸು, ಇಂದ್ರಿಯ, ದೃಷ್ಟಿ ಮತ್ತು ಸಾತ್ವಿಕ, ತಾಮಸಿಕ, ರಾಜಸಿಕಗಳೆಂಬ ತ್ರಿಗುಣಗಳನ್ನು ಕಂಡಳು. ಅಲ್ಲಿ ಅವಳು ಜೀವ ಜಂತುಗಳಿಗೆ ನಿಯಮಿತವಾದ ಆಯಸ್ಸು, ಸ್ವಾಭಾವಿಕವಾದ ಮನೋಧರ್ಮ ಮತ್ತು ಕರ್ಮ ಕ್ರಿಯೆಗಳು, ಅನೇಕ ಕಾಮನೆಗಳನ್ನು, ಬೇರೆ ಬೇರೆ ಬಗೆಯ ಚರಾಚರ ದೇಹಿಗಳನ್ನು ಕಂಡಳು. ವಿಶ್ವ ವಿಸ್ತಾರದ ಎಲ್ಲ ಮುಖಗಳೊಡನೆ ವೃಂದಾವನ ಧಾಮವನ್ನು ಕೊನೆಗೆ ತನ್ನೂ ಅಲ್ಲಿ ಕಂಡು ಅವಳಿಗೆ ತನ್ನ ಮಗ ಸ್ವಾಭಾವಿಕತೆಯ ಬಗ್ಗೆ ಶಂಕೆಯೂ ಭಯವೂ ಉಂಟಾಯಿತು. ಕೃಷ್ಣ ತಾಯಿಯ ಮಾತು ಕೇಳ್ತಾ ಇದ್ದಾನೆ. ತಾಯಿಗೆ ಹಠ ಹಿಡಿತಾ ಇಲ್ಲ. ಮಕ್ಕಳು ತಾಯಿ ಮಾತು ಕೇಳಬೇಕು, ಇದು ಮಕ್ಕಳ ಧರ್ಮ. ಒಳ್ಳೆ ಮಕ್ಕಳು ತಂದೆ ತಾಯಿಯರ ಮಾತನ್ನು ಕೇಳಬೇಕು. ತಂದೆ ತಾಯಿಯರು ಆ ಮಕ್ಕಳಿಗೆ ಎಲ್ಲ ರೀತಿಯ ರಕ್ಷಣೆ ಹಾಗೂ ಮುಖ್ಯವಾಗಿ ಕೃಷ್ಣ ಭಕ್ತಿಯನ್ನು ಕೊಡಬೇಕು. ಇದು ತಂದೆ ತಾಯಿಯರ ಧರ್ಮ. ಕೃಷ್ಣ ಬಾಯಿ ತೆಗ್ದ. ಮೊದಲು ನಾನು ತಿಂದಿಲ್ಲ ಅಂತ ಹೇಳ್ದ, ಸುಳ್ಳು ಹೇಳ್ದ. ಆದರೆ ಭಗವಂತ ಸುಳ್ಳು ಹೇಳೋದಿಲ್ಲ, ಏಕೆಂದರೆ ಭಗವಂತ ತಿನ್ನುವುದಿಲ್ಲ. ಭಗವಂತ ತಿನ್ನುವುದಿಲ್ಲ ಯಾಕೆಂದರೆ ಎಲ್ಲವೂ ಭಗವಂತನೇ, ಎಲ್ಲಲ್ಲೂ ಭಗವಂತ ಇದ್ದಾನೆ. ಈ ತತ್ವವನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೂ ಭಗವಂತ ಇಲ್ಲಿ ತಾನು ಸಾಧಾರಣದ ಬಾಲಕ ಅಲ್ಲ ಅಂತಲೂ ಕೂಡ ಪ್ರದರ್ಶನ ಮಾಡಬೇಕಾಗಿತ್ತು. ಬಾಯಿ ತೆಗೆದ. ತಾಯಿಗೆ ಏನು ಕಾಣ್ತಾ ಇದೆ? ಬಾಯಿ ಒಳಗಡೆ ಸಕಲ ಬ್ರಹ್ಮಾಂಡ ಕಾಣ್ತಾ ಇದೆ. ಇದು ಎರಡನೇ ಬಾರಿ. ಮೊದಲು ಯಾವಾಗ ಕಾಣಿಸಿದ್ದು? ಮೊದಲು ಒಂದ್ಸಲ ಕಾಣಿಸಿತ್ತು. ಯಾವಾಗ? ಕೃಷ್ಣ ತಾಯಿಯ ಎದೆಯ ಹಾಲು ಕುಡಿತಾ ಇರಬೇಕಾದ್ರೆ ಒಂದು ವರ್ಷ ಆಗಿತ್ತು. ಆವಾಗ ಇನ್ನು ಹಲ್ಲುಗಳು ಆವಾಗ ತಾನೇ ಬಂದಿತ್ತು. ಆಗ ಹಾಗೆ ಮುದ್ದು ಮಗು ಅಂತ ಬಾಯಿ ತೆಗೆದು ನೋಡಿದಾಗ ಆವಾಗಲೂ ಸಕಲ ಬ್ರಹ್ಮಾಂಡ ಅವಳಿಗೆ ಕಂಡಿತ್ತು. ಇದು ಎರಡನೇ ಸಲ ಮಣ್ಣು ತಿಂದ ಅಂತ ಚಾಡಿ ಹೇಳಿದಾಗ ಎರಡನೇ ಸಲ ಬಾಯಿ ತೆಗಿತಾ ಇದ್ದಾನೆ. ಸಕಲ ಬ್ರಹ್ಮಾಂಡ, ಸಕಲ ಜಗತ್ತು, ಸಕಲ ಗುಣಗಳು, ಸತ್ವ, ರಜಸ್, ತಮಸ್ ಗುಣಗಳು ಕಾಣ್ತಾ ಇದೆ. ಇಲ್ಲಿ ತತ್ವಜ್ಞಾನ, ಭಗವಂತ ನಿರ್ಗುಣ ಅಂತ ಹೇಳಿದಾಗ ಅವನು 3 ಗುಣಗಳಿಗೆ ಅಧಿಪತಿ. ಭಗವಂತ ಈ ಭೌತಿಕ ಜಗತ್ತಿಗೆ ಬಂದಾಗ ಅವನಿಗೆ ಯಾವುದೇ ರೀತಿಯ ಗುಣಗಳ ಪ್ರಭಾವ ಅವನಿಗೆ ಆಗೋದಿಲ್ಲ. ನಾವು ಈ ಜಗತ್ತಿಗೆ ಬಂದಾಗ ಜೀವಾತ್ಮ ಪರಮಾತ್ಮ ಎರಡಕ್ಕೂ ವ್ಯತ್ಯಾಸ ಇದೆ. ಜೀವಾತ್ಮ ಪರಮಾತ್ಮ ಅಲ್ಲ. ಜೀವಾತ್ಮ ಪರಮಾತ್ಮನಾಗಿದ್ದರೆ ನಮ್ಮ ಬಾಯಲ್ಲೂ ಕೂಡ ಎಲ್ಲ ಗುಣಗಳು ಕಂಡು ಬರಬೇಕಾಗಿತ್ತು. ಕಾಣ್ತಾ ಇದೆಯಾ? ನಮ್ಮ ಬಾಯೊಳಗಡೆ ಎಲ್ಲ ಹುಳುಕ ಹಳ್ಳುಗಳು ಕಾಣುತ್ತೆ, ಜೊಲ್ಲು ಕಾಣುತ್ತೆ, ಎಲ್ಲ ಬ್ಯಾಕ್ಟೀರಿಯಾ ಫಂಗಸ್ಗಳು ಕಾಣುತ್ತೆ. ಭಗವಂತನ ರೂಪ ದಿವ್ಯವಾದಂತಹದ್ದು, ಸಕಲ ಗುಣಗಳಿಗೆ ಒಡೆಯ, ಗುಣಗಳಿಗೆ ಅಧೀಶ. ಯಾವುದೇ ರೀತಿಯ ಕರ್ಮದ ಲೇಪ ಅವನಿಗಿಲ್ಲ. ಅವನು ಮಾಡುವಂತಹ ಯಾವುದೇ ಕೆಲಸ ಅವನಿಗೆ ಪುಣ್ಯ ಪಾಪಗಳನ್ನು ಕೊಡೋದಿಲ್ಲ. ಅವನು ಸಂಪೂರ್ಣವಾಗಿ ಸ್ವತಂತ್ರನು. ಯಾವಾಗ ಬೇಕಾದ್ರೂ ಬರ್ತಾನೆ, ಯಾವಾಗ ಬೇಕಾದ್ರೂ ಅದೃಶ್ಯನಾಗ್ತಾನೆ. ಮತ್ತು ನಾವು ಜೀವಾತ್ಮ ಭಗವಂತನ ಬಿಟ್ಟು ದೂರವಾದಾಗ ಮಾಯಾ ಪ್ರಭಾವಕ್ಕೊಳಗಾಗಿ
3 ಗುಣಗಳಿಂದ ಆಗಿರುವಂತಹ ಈ ದೇಹ ನಾವು ಪಡ್ಕೋತೀವಿ. ಎಲ್ಲ ದೇಹಗಳು, ಪ್ರಾಣಿ ಪಕ್ಷಿ ಗಿಡ ಮರ 84 ಲಕ್ಷ ಜೀವರಾಶಿಗಳು ಕೂಡ 3 ಗುಣಗಳಿಂದ ಕೂಡಿದೆ, ಸತ್ವ ರಜಸ್ ಹಾಗೂ ತಮಸ್. ಆ ಗುಣಗಳ ಪ್ರಭಾವದಿಂದ ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ರೀತಿಯ ಗುಣಗಳನ್ನು ಪ್ರಕಟಿಸ್ತಾನೆ. ಅಂದರೆ ಭಗವಂತ ಅಂತಹ ಗುಣಗಳಿಗೆ ಒಳಗಾಗದಿರೋ ಕಾರಣ ಅವನು ಯಾವುದೇ ತಪ್ಪುಗಳನ್ನು ಮಾಡೋದಿಲ್ಲ, ಮೋಸವೂ ಕೂಡ ಮಾಡೋದಿಲ್ಲ. ಅವನು ಸಂಪೂರ್ಣ ಸತ್ಯ ಸಂಕಲ್ಪ. ಸೊ ಹೀಗೆ ಯಶೋದೆಯ ಬಾಯಲ್ಲಿ ಸಕಲ ಬ್ರಹ್ಮಾಂಡವನ್ನು ಕಂಡಳು ಯಶೋದೆ. 14 ಲೋಕಗಳು, ಅಂದರೆ ಜಗತ್ತಿಗೆ ನಾನೇ ಒಡೆಯ, ಎಲ್ಲವನ್ನು ಕೂಡ ನನ್ನ ಹೊಟ್ಟೆಲಿ ಇಟ್ಕೊಂಡಿದ್ದೀನಿ. ಸಾಧಾರಣವಾದ ಬಾಲಕವಾಗಿ ಬಂದರೂ ಕೂಡ ಸಾಧಾರಣವಾದ ಬಾಲಕ ಎಂದು ತಿಳಿಬೇಡಿ. ಕೃಷ್ಣನಿಗೆ 2 ಕೈಗಳಿದೆ, ನಮಗೂ 2 ಕೈಗಳಿದೆ, ನಮ್ಮ ಹಾಗೆ ಕಾಣ್ತಾನೆ, ಏನೋ ಸ್ವಲ್ಪ ಬಣ್ಣ ವ್ಯತ್ಯಾಸ ಇರ್ಬೋದು. ಅವನು ನೀಲಮೇಘ ಶ್ಯಾಮ, ನಾವು ಕಪ್ಪು ಬಿಳಿ ಏನೋ ಇರ್ತೀವಿ ಅಂತ ತಿಳ್ಕೊಬೇಡಿ. ಅವನು ಜಗತ್ತಿಗೆ ಒಡೆಯ. 84 ಲಕ್ಷ ಜೀವರಾಶಿಗಳು, 33 ಕೋಟಿ ದೇವಾನ್ ದೇವತೆಗಳು, ಅಂತಹ ಅನೇಕ ಬ್ರಹ್ಮಾಂಡಗಳಿಗೆ ಒಡೆಯ ಅವನು. ಇಂತಹ ತಾತ್ವಿಕ ಜ್ಞಾನದಿಂದ ನಮ್ಮ ಮನಸ್ಸನ್ನು ಇಂದ್ರಿಯ ಭೋಗಿಸುವಂಥ ಬುದ್ಧಿಯಿಂದ ದೂರಗೊಳಿಸ್ಕೋಬೇಕು. ಯಾವಾಗ ತತ್ವಜ್ಞಾನ ಇಲ್ಲ, ನಾನು ಅಂದ್ಕೋತೀವಿ ಭಗವಂತನೇ ಹೀಗೆಲ್ಲ ಆಟ ಆಡಬೇಕಾದ್ರೆ, ಮುಖ್ಯವಾಗಿ ಗೋಪಿಕಾಸ್ತಿರ ಜೊತೆ ಸಂಘ ಮಾಡಬೇಕಾದ್ರೆ ನಾವು ಯಾಕೆ ಗೋಪಿಕೆಯರ ಸಂಘ ಮಾಡಬಾರ್ದು ಒಂದು ಭಾವನೆ ಬರುತ್ತೆ. ಸಹಜವಾಗಿ ಭಗವಂತನ ಅನಂತ ಲೀಲೆಗಳು ನಾವು ಓದಿದ್ವಿ. ರಾಕ್ಷಸರನ್ನೆಲ್ಲ ಕೊಂದ, ಇಂತೆಂಥ ಸುರನ ಸಂಹಾರ ಮಾಡ್ದ. ಅದು ಯಾವುದು ಕೂಡ ನಮಗೆ ಆಕರ್ಷಣೆ ಆಗೋದಿಲ್ಲ. ನಮಗೆ ಆಕರ್ಷಣೆ ಆಗೋದು ಒಂದೇ ಒಂದು, ಕೃಷ್ಣ ಗೋಪಿಕೆಯರ ಜೊತೆ ಆಟ ಆಡ್ದ. ಅದರಿಂದ ನಾನು ಕೂಡ ಹಂಗೆ ಆಟ ಆಡ್ತೀನಿ, ನಾನು ಕೂಡ ಇದ್ರೆ ಭೋಗಿಸ್ತೀನಿ. ಇದು ಒಂದು ನಮ್ಮ ಮನಸ್ಸಿಗೆ ಆಕರ್ಷಣೆ ಆಗುತ್ತೆ. ಯಾಕಂತೇಳಿದ್ರೆ ನಾವು 3 ಗುಣಗಳಿಂದ ಪ್ರಭಾವಿತರಾಗಿದ್ದೀವಿ. 3 ಗುಣ ಪ್ರಭಾವದಿಂದ ಪುರುಷ ಸ್ತ್ರೀಗೆ ಆಕರ್ಷಣೆ ಆಗ್ತಾನೆ, ಸ್ತ್ರೀ ಪುರುಷನಿಗೆ ಆಕರ್ಷಣೆ ಆಗ್ತಾನೆ. ಇದು ಭೌತಿಕ ಜಗತ್ತಿನ ಗುಣ. ಆದ್ದರಿಂದ ಈ ಗುಣಗಳಿಂದ ಹೊರಬರಬೇಕು. ಈ ಪ್ರಭಾವದಿಂದ ಹೊರಬರಲಿಕ್ಕೆ ಒಂದೇ ಒಂದು ಮಾರ್ಗ, ತತ್ವಜ್ಞಾನ ಹಾಗೂ ಹರಿಯ ಸ್ಮರಣೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರದ್ಧಾಭಕ್ತಿಯಿಂದ ಎಚ್ಚರಿಕೆಯಿಂದ ಗಮನ ಇಟ್ಟು ನಾವು ಜಪಿಸ್ತಾ, ನಾನು ಭಗವಂತನ ಸೇವಕ, ನಾನು ಒಡೆಯನಲ್ಲ. ಈ ಜಗತ್ತಲ್ಲಿ ಏನೆಲ್ಲ ಸುಂದರಾದ ವಸ್ತುಗಳಿದೆ, ಐಶ್ವರ್ಯಗಳಿದೆ, ಇದು ನನ್ನ ಭೋಗಕ್ಕಲ್ಲ, ನಾನು ಆನಂದಿಸ್ಲಿಕ್ಕಲ್ಲ, ಎಲ್ಲವೂ ಕೂಡ ಭಗವಂತನಿಗೆ ಅರ್ಪಣೆ ಮಾಡಲಿಕ್ಕೆ ಅನ್ನೋ ಭಾವನೆ ನಮ್ಮಲ್ಲಿ ಬೆಳೆಸ್ಕೊಂಡಾಗ ಸಕಲ ಕಷ್ಟಗಳಿಂದ, ಸಕಲ ಕರ್ಮಗಳ ಬಂಧನಗಳಿಂದ ಮುಕ್ತರಾಗ್ತೀವಿ. ಯಾವಾಗ ನಾನು ಭೋಗಿಸ್ಬೇಕು ಅಂತ ಅನ್ಕೋತೀನಿ, ಇದು ನನಗೆ, ನನ್ನ ಸಂತೋಷಕ್ಕಾಗಿ ಉಪಯೋಗ ಮಾಡ್ತೀನಿ ಅಂತ ನಾವು ಯಾವಾಗ ಪ್ರಯತ್ನ ಮಾಡ್ತೀನಿ, ಆ ಕಾರ್ಯವು ನಮಗೆ ಕರ್ಮದ ಬಂಧನಕ್ಕೆ ಒಳಗಾಗ್ಸುತ್ತೆ. ಕ್ವಿಂ ಸ್ವಪ್ನ ಎತದುತ ದೇವಮಾಯ ಕಿಂವಾ ಮದೀಯೋ ಬತ ಬುದ್ಧಿ ಮೋಹ ಅದೋ ಆಯುಷ್ಯ ಮಮಾರ್ಭಕ್ಕಸ್ಯ ಯಹ ಕಶ್ಚನೋತ್ಪತ್ತಿಕ ಆತ್ಮಯೋಗ. ತಾಯಿ ಯಶೋದೆಯು ತನ್ನಲ್ಲಿ ತಾನು ತರ್ಕಿಸಿಕೊಂಡಳು, ಇದು ಕನಸೆ ಅಥವಾ ಬಹಿರಂಗ ಶಕ್ತಿಯ ಸೃಷ್ಟಿಸಿದ ಒಂದು ಭ್ರಾಂತಿಯೇ, ಇದು ನನ್ನ ಬುದ್ಧಿಶಕ್ತಿಯೇ ಪ್ರಕಟಪಡಿಸಿದ ಸಂಗತಿಯೇ, ಅಥವಾ ನನ್ನ ಮಗುವಿನ ಯೋಗ ಸಿದ್ಧಿಯೇ? ಅಥೋ ಯಥಾವನ್ನ ವಿತರ್ಕ ಗೋಚರಂ ಚೇತೋ ಮನಃ ಕರ್ಮ ಚೋಭಿರಂಜಸ ಯದಾಶ್ರಯಂ ಏನ ಯತಃ ಪ್ರತೀಯತೆ ಸುದುರ್ವಿಭಾವ್ಯಂ ಪ್ರಣತಾಸ್ಮಿ ತದ್ಬದಂ. ಆದುದರಿಂದ ದೇವತಮ ಪರಮಪುರುಷನಿಗೆ ಶರಣಾಗುತ್ತಾ ನಾನು ನನ್ನ ನಮಸ್ಕಾರಗಳನ್ನು ಸಮರ್ಪಿಸುತ್ತೇನೆ. ಅವನು ಮಾನವನ ಊಹಾತ್ಮಕ ಕಲ್ಪನೆಗೆ, ಮನಸ್ಸು, ಕ್ರಿಯೆ, ಭಾಷೆ ಮತ್ತು ಜಿಜ್ಞಾಸಗಳಿಗೆ ಅತೀತನು. ಈ ವಿಶ್ವ ವಿಸ್ತಾರದ ಮೂಲ ಕಾರಣನು. ಇಡೀ ವಿಶ್ವದ ಅರ್ಥ ಅವನು ಮೂಲಕವೇ ಸ್ಫುರಿಸುತ್ತದೆ. ಅದರ ಸ್ಥಿತಿ ಅವನಿಂದಲೇ ಕಾಯ್ದಿರಲ್ಪಡುತ್ತದೆ. ನನ್ನ ಊಹೆ, ಧ್ಯಾನ, ಚಿಂತನೆಗೆ ನಿಲುಕದ ಅವನಿಗೆ ನನ್ನ ನಮಸ್ಕಾರಗಳನ್ನು ನಿಷ್ಕಪಟವಾಗಿ ಅರ್ಪಿಸುತ್ತೇನೆ. ಅವನು ನನ್ನ ಎಲ್ಲ ಪ್ರಾಪಂಚಿಕ ಕರ್ಮಗಳಿಗೆ ಮೀರಿದವನು. ನನ್ನ ಮಹಾರಾಜನು, ನನ್ನ ಪತಿ ಕೃಷ್ಣ ನನ್ನ ಮಗ, ನನ್ನ ಮಹಾರಾಜನ ರಾಣಿಯಾದ ನನಗೆ ಗೋಪಜನರು, ಅವರ ಪತ್ನಿಯರೆಲ್ಲ ಪ್ರಜೆಗಳು, ಈ ಎಲ್ಲ ಗೋ ಸಂಪತ್ತು ನನ್ನದು ಎಂದು ನಾನು ಭಗವಂತನ ಮಾಯೆ ಪ್ರಭಾವದಿಂದ ತಪ್ಪಾಗಿ ಭಾವಿಸಿದ್ದೇನೆ. ವಾಸ್ತವವಾಗಿ
ನಾನು ಯಾವಾಗಲೂ ಭಗವಂತನ ಅಧೀನಳು, ಅವನನ್ನ ಅಂತಿಮ ಆಶ್ರಯ. ಭಗವಂತನ ಅನುಗ್ರಹದಿಂದ ತಾಯಿ ಯಶೋದೆಗೆ ನಿಜ ಸಂಗತಿ ಏನೆಂದು ತಿಳಿಯಲು ಸಾಧ್ಯವಿತ್ತು. ಆದರೂ ಕೂಡ ಪರಮಪ್ರಭುವಿನ ಅಂತಃಶಕ್ತಿಯಿಂದ, ಯೋಗಮಾಯ ಪ್ರಭಾವದಿಂದ ಅವಳು ತನ್ನ ಮಗನನ್ನು ಕುರಿತು ಉತ್ಕಟ ಮಮತೆಯಲ್ಲಿ ಸಿಲುಕುವಂತೆ ಪ್ರಚೋದನೆಯಾಯಿತು. ಯಶೋದೆ ಕೃಷ್ಣನ ಬಾಯಿಯಲ್ಲಿ ಜಗತ್ತನ್ನು ಕಂಡಾಗ ಅವಳಿಗನ್ನಿಸ್ತು, ಓ ಇದು ನನ್ನ ಮಗುವಲ್ಲ, ನಾನು ಭ್ರಮಿತನಾಗಿ ನನ್ನ ಮಗುವ ತಿಳ್ಕೊತಾ ಇದ್ದೀನಿ, ಇದು ಸ್ವಯಂ ಭಗವಂತನೇ ಬಂದಿದ್ದಾನೆ. ಆದರೂ ಅವಳು ಚಿಂತನೆ ಮಾಡ್ತಾ ಇದ್ದಾಳೆ, ಭಗವಂತ ನನ್ನ ಮನೆಗೆ ಯಾಕೆ ಬಂದ, ನನ್ನಲ್ಲಿ ಏನು ಯೋಗ್ಯತೆ ಇದೆ ಅಂತ ಭಗವಂತ ನನ್ನ ಮನೆಗೆ ಬರ್ತಾನೆ, ಯಾಕೆ ಇಂತಹ ಒಂದು ಪವಾಡಗಳು ನಡೀತಾ ಇದೆ, ಇದು ಯೋಚನೆ ಮಾಡಬೇಕು. ಯಾಕಂದರೆ ನಾವು ಏನು ಅನ್ಕೋತೀವಿ, ನಾವು ತುಂಬ ದೊಡ್ಡ ವ್ಯಕ್ತಿಗಳು, ನಾವೇ ಬಲಿಷ್ಠರು ಜಗತ್ತಿಗೆ, ಎಲ್ಲ ರೀತಿಯ ಪವಾಡಗಳು ನನ್ನಿಂದ ಆಗಬೇಕು ಅಂತ ನಾವು ಅಪೇಕ್ಷಿಸ್ತೀವಿ. ಏನು ಅಸಾಧ್ಯವಾಗದಿದ್ದರೂ ಕೂಡ ನಮ್ಮ ಮುಖ ಕನ್ನಡಿಯಲ್ಲಿ ನೋಡ್ಕೊಂಬಿಟ್ಟು ನಾನು ತುಂಬ ಶ್ರೇಷ್ಠ ಅಂತ ನಾವು ಅಂದ್ಕೋತೀವಿ. ನಾನು ತುಂಬ ಸುಂದರವಾಗಿದ್ದೀನಿ, ತುಂಬ ವಿದ್ಯಾವಂತನಾಗಿದ್ದೀನಿ, ನನಗೆ ತುಂಬ ಬುದ್ಧಿಶಕ್ತಿ ಇದೆ, ನಾನು ಹೇಳ್ದಾಗೆಲ್ಲ ಆಗಬೇಕು ಅಂತೆಲ್ಲ ನಾವು ಆಸೆಗಳು ಪಡ್ತೀವಿ. ಇಲ್ಲಿ ಯಶೋದೆ ಕೃಷ್ಣ ಅಂದ್ಕೊಂಡು ಜಗತ್ತು ಅಂದ್ಕೊಂಡು ಯೋಚನೆ ಮಾಡ್ತೀನಿ, ನನಗೇನು ಯೋಗ್ಯತೆ ಇದೆ ಕೃಷ್ಣ ನನ್ನ ಹತ್ರ ಬರ್ತಾನೆ, ಯಾಕೆ ಭಗವಂತ ನನ್ನ ಹತ್ರ ಬರ್ತಾನೆ, ಯಾಕೆ ಇಂಥ ಪವಾಡಗಳು ಆಗ್ತಾ ಇದೆ, ಇದು ಭ್ರಮೆಯ, ನನಗೇನೋ ಕಾಯಿಲೆ ಬಂದುಬಿಟ್ಟಿದೆಯಾ, ಸೊ ಹೀಗೆ ಅವಳು ಯೋಚನೆ ಮಾಡ್ತಾ ಇದ್ದಾಳೆ. ಇದು ಭಕ್ತರ ಗುಣ. ಭಕ್ತರ ಗುಣ, ನಾನು ಅಯೋಗ್ಯ, ಅಮಾರ ಜೀವನ ಸದಾ ಪಾಪೇರತ ನಾಹಿ ಪುಣ್ಯೇರಲೇಶ. ಶ್ರೀ ಭಕ್ತಿವಿನೋದ್ ಠಾಕೂರ್ ಅವರು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಗಿದ್ದರು. ಬ್ರಿಟಿಷರು ಇದ್ದರೂ ಕೂಡ ಬ್ರಿಟಿಷರು ಭಕ್ತಿವಿನೋದ್ ಠಾಕೂರ್ಗೆ ಗೌರವ ಸಲ್ಲಿಸ್ತಾ ಇದ್ರು. ಅವ್ರ ಮನೆ ಮುಂದೆನೇ ಟ್ರೈನ್ ಕಳಿಸ್ಬಿಟ್ಟಿದ್ರು. ಅವರು ಮನೆಯಿಂದ ಆಫೀಸ್ಗೆ ಹೋಗಲಿಕ್ಕೆ ಮನೆ ಮುಂದೆ ಟ್ರೈನ್ ಬರ್ತಾಯಿತ್ತು, ಅಲ್ಲೇ ನಿಲ್ಲಿಸಿ ಅಲ್ಲಿಂದ ಹತ್ಕೊಂಡು ಅವ್ರು ಹೋಗ್ತಾಯಿದ್ರು. ಇಷ್ಟು ಸೌಲಭ್ಯಗಳು ಬ್ರಿಟಿಷರು ಕೊಡ್ತಾಯಿದ್ರು, ಅಷ್ಟು ಶಕ್ತಿ ಇತ್ತು ಭಕ್ತಿವಿನೋದ್ ಠಾಕೂರರಿಗೆ. ಇದಲ್ಲದೆ ಭಕ್ತಿಯಲ್ಲೂ ಕೂಡ ಸಕಲ ಶಾಸ್ತ್ರಗಳನ್ನು ಪಠಣ ಮಾಡಿದ್ರು, ಪ್ರವಚನಗಳು ಕೊಡ್ತಾಯಿದ್ರು, ಅನೇಕ ಗ್ರಂಥ ಅನುವಾದ ಮಾಡ್ತಾಯಿದ್ರು. ಆದರೆ ಅವರು ಕವಿತೆ ಬರಿತಾ ಇದ್ದಾರೆ, ನಾನು ಏನು ಅಮಾರ ಜೀವನ ಸದಾ ಪಾಪ ಇರತ್ತೆ, ನನ್ನ ಜೀವನದಲ್ಲಿ ಕೇವಲ ಪಾಪಗಳನ್ನೇ ಮಾಡಿದ್ದೀನಿ, ಏನೂ ಕೂಡ ಲವಲೇಶವು ಕೂಡ ನಲ್ಲಿ ಒಳ್ಳೆಯದು ಅನ್ನೋ ಗುಣ ಇಲ್ಲ. ನಾವು ಏನೋ ಒಂದು ಸಣ್ಣ ಒಳ್ಳೇದು ಮಾಡಿಬಿಟ್ರೆ, ಏನೋ ಸ್ವಲ್ಪ ಸೇವೆ ಮಾಡಿಬಿಟ್ರೆ ನಾವು ತುಂಬ ದೊಡ್ಡ ಸೇವೆ ಮಾಡಿಬಿಟ್ಟಿದ್ದೀವಿ, ನನಗೆ ಯಾರು ಇಲ್ಲಿ ಬಂದರೆ ಗೌರವ ಕೊಡೋದಿಲ್ಲ, ಯಾರು ನಮ್ಗೆ ನೋಡೋದಿಲ್ಲ, ನಾನೈತಿ ಅಪೇಕ್ಷೆಗಳು. ನಮ್ಮಲ್ಲಿ ಏನೋ ಸ್ವಲ್ಪ ಸೇವೆ ಮಾಡಿದ್ರೂ ಕೂಡ ಜನರು ನಮ್ಗೆ ಗೌರವ ಕೊಡಬೇಕು, ನಮ್ಮನ್ನು ಪೂಜಿಸಬೇಕು, ಹೀಗೆ ನಮ್ಮ ಭಾವನೆಗಳು ಬೆಳ್ಕೊಂಡು ಹೋಗ್ಬಿಡುತ್ತೆ. ಅಥವಾ ಭಗವಂತನೇ ಓಡಿ ಬರಬೇಕು, ನನಗೋಸ್ಕರ ನಾನು ಇಷ್ಟು ಮಾಡಿದ್ದೀನಲ್ಲ, ಭಗವಂತ ಓಡಿ ಬಂದು ನನಗೆ ಆಶೀರ್ವಾದ ಕೊಡಬೇಕು ಅಂತ ನಾವು ಅಪೇಕ್ಷಿಸ್ತೀವಿ. ಯಾಕೆ ಭಗವಂತ ಬಂದಿಲ್ಲ ದೂರ ತಿಳ್ತೀವಿ, ಯಾಕಿನ್ನೂ ಭಗವಂತ ನನಗೆ ದಯ ತೋರ್ತಾ ಇಲ್ಲ, ನಾವು ಎಷ್ಟು ಪಾಪಗಳು ಮಾಡಿದ್ವಿ ನಮ್ಗೆ ಗೊತ್ತಿಲ್ಲ. ಎಷ್ಟೆಷ್ಟು ಪಾಪಗಳು ಬೇರೆಯವ್ರದ್ದು ಹೋಗಲಿ, ನಾವೇ ಇನ್ನೊಬ್ಬರ ಮೇಲೆ ಒಂದು ಸಣ್ಣ ತಪ್ಪು ಮಾಡಿದಾಗ ಎಷ್ಟು ಕ್ರೋಧ ವ್ಯಕ್ತಪಡಿಸ್ತೀವಿ. ಒಂದು ವಾರ, ಒಂದು ತಿಂಗಳು, ಒಂದು ವರ್ಷ, ಎಷ್ಟೆಷ್ಟೋ ವರ್ಷಗಳು ನಾವು ಮನಸ್ಸಲ್ಲೇ ಇಟ್ಕೊಂಡಿರ್ತೀವಿ ಒಬ್ಬ ವ್ಯಕ್ತಿ ಏನು ಮಾಡ್ದ ಅಂತ. ಅಷ್ಟು ಕ್ರೋಧ, ಅಷ್ಟು ವೈರತ್ವವನ್ನು ನಾವು ಮನಸ್ಸಲ್ಲಿ ಬೆಳೆಸ್ಕೊತೀವಿ. ಹಾಗಿದ್ದಾಗ ಜನ್ಮಾಂತರದಲ್ಲಿ ನಾವು ಭಗವಂತನ ವಿರೋಧಿಗಳಾಗಿ ಎಷ್ಟೆಷ್ಟು ತಪ್ಪು ಕಾರ್ಯಗಳು ಮಾಡಿದ್ವಿ. ಆದರೂ ಕೂಡ ಭಗವಂತ ಅವಕಾಶಗಳನ್ನು ಕೊಡ್ತಾ ಇದ್ದಾನೆ. ನೀವು ಯಾವಾಗ ಬದಲಾಗ್ತೀರಾ, ಯಾವಾಗ ಸರಿಯಾಗ್ತೀರಾ ಅಂತ ನಮಗೆ ಮತ್ತೆ ಮತ್ತೆ ಅವಕಾಶಗಳನ್ನು ಕೊಡ್ತಾ ಇದ್ದಾನೆ. ಆದ್ದರಿಂದ ಈ ಗುಣ ತುನಾದಪಿ ಸುನೀಚೇನ ತರೋರಿವ ಸಹಿಷ್ಣುನ ಮಾನಿನ ಮಾನದೇನ ಕೀರ್ತನೀಯ ಸದಾ ಹರಿಹಿ. ಭಗವಂತನ ಚಿಂತನೆ ಮಾಡಬೇಕು. ಯಾವ ಭಾವನೆಯಲ್ಲಿ, ನಮ್ರ ಭಾವನೆಯಿಂದ, ತಾಳ್ಮೆಯಿಂದ ಸಕಲ ಪ್ರತಿಷ್ಠೆ, ಗೌರವ, ಈ ಎಲ್ಲ ಅಪೇಕ್ಷೆಗಳನ್ನು ಬಿಟ್ಟು ನಾನು ಒಂದು ಹುಲ್ಲು ಕಡ್ಡಿಗೆ ಸಮಾನ. ಹುಲ್ಲುಗೆ ಏನು ಗೌರವ ಇದೆ? ಏನು ಗೌರವ ಇಲ್ಲ. ಅದು ನೆಲದ ಮೇಲೆ ಇರುತ್ತೆ, ಅನೇಕ ಜನ ಅದ್ರ ಮೇಲೆ ತುಳ್ಕೊಂಡು ಹೋಗ್ತಾ ಇರ್ತಾರೆ. ಯಾರು ಕೂಡ ಹುಲ್ಲಿಗೆ ಗುಣಗಾನ ಮಾಡೋದಿಲ್ಲ, ಹುಲ್ಲು ಎಷ್ಟು ಚೆನ್ನಾಗಿದೆ, ಎಷ್ಟು ಸುಂದರವಾಗಿದೆ. ದೊಡ್ಡ ದೊಡ್ಡ ಮರಗಳಿಗೆ ಗುಣಗಾನ ಮಾಡ್ತಾರೆ, ಎಷ್ಟು ವಿಶಾಲವಾದ ಮರ ಇದೆ, ಎಷ್ಟು ಸುಂದರವಾದ ಹೂ ಬಿಡ್ತಾ ಇದೆ, ಹಣ್ಣಿದೆ.
ಹುಲ್ಲಿಗೇನು ಗೌರವ ಇದೆ? ಏನು ಗೌರವ ಇಲ್ಲ, ತುಳ್ಕೊಂಡು ಹೋಗ್ತಾ ಇರ್ತಾರೆ. ಯಾರು ಯಾವತ್ತೂ ಕೂಡ ಹುಲ್ಲು ವಿರೋಧಿಸೋದಿಲ್ಲ, ಯಾವುದೂ ಕೂಡ ಗೌರವ ಅಪೇಕ್ಷೆ ಪಡೋದಿಲ್ಲ. ಸೊ ಹೀಗೆ ಇಂತಹ ಭಾವನೆಯಲ್ಲಿ ಒಬ್ಬ ವ್ಯಕ್ತಿಯು ಭಗವಂತನ ಆರಾಧನೆ ಮಾಡಿದಾಗ ಭಗವಂತ ಅಂತಹ ಭಕ್ತರಿಗೆ ಶೀಘ್ರವಾಗಿ ಒಲಿತಾನೆ. ಇಲ್ಲಿ ಯಶೋದೆ ಇಷ್ಟೆಲ್ಲ ಚಿಂತನೆ ಮಾಡ್ತಾ ಇದ್ದ ಹಾಗೆ ಕೃಷ್ಣ ಪರಮಾತ್ಮ ತನ್ನ ಯೋಗ ಮಾಯೆಯ ಶಕ್ತಿಯಿಂದ ಅದನ್ನೆಲ್ಲ ತಿರ್ಗಾ ಮರೆಯೋ ಹಾಗೆ ಮಾಡ್ತಾಳೆ. ಯಶೋದೆ ಏನು ಯೋಚನೆ ಮಾಡ್ತಾಳೆ? ಕೃಷ್ಣನ ನನ್ನ ಮಗ, ನನ್ನ ಪ್ರೀತಿತ ಮಗ ಅಂತ ಹೇಳಿ ಮತ್ತೆ ಪುನಃ ಮುದ್ದಾಡ್ಲಿಕ್ಕೆ ಶುರು ಮಾಡ್ತಾಳೆ. ಸದ್ಯೋ ನಶ್ಪೃತಿ ಗೋಪಿ ಸಾರೋಪ್ಯಾರೋಹಮಾತ್ಮಜಂ ಪ್ರವೃದ್ಧ ಸ್ನೇಹ ಕಲಿಲ ಹೃದಯಾಸೀತ್ ಯಥಾಪುರ. ಯೋಗಮಾಯ ಕಲ್ಪಿಸಿದ ಭ್ರಾಂತಿಯಾದ ಕೃಷ್ಣನ ವಿಶ್ವರೂಪ ದರ್ಶನವನ್ನು ತಾಯಿ ಯಶೋದೆಯು ತತ್ಕ್ಷಣವೇ ಮರೆತು ಮಗನನ್ನು ಮೊದಲಿನಂತೆ ತೊಡೆಯ ಮೇಲಿರಿಸಿಕೊಂಡಳು. ತನ್ನ ದಿವ್ಯ ಶಿಶುವಿನ ಮೇಲಿನ ವಾತ್ಸಲ್ಯ ಅವಳ ಹೃದಯದಲ್ಲಿ ಇನ್ನಷ್ಟು ತುಂಬಿತು. ಇದು ಭಕ್ತರಿಗೂ ಭಕ್ತರಲ್ಲದರಿಗೂ ವ್ಯತ್ಯಾಸ. ಭಗವಂತನ ಶಕ್ತಿ ಪ್ರದರ್ಶನವಾದಾಗ ಭಗವಂತನ ಯೋಗಮಾಯ ಪ್ರಭಾವದಿಂದ ನನ್ನ ಮಗು ಅಂತ ಹೇಳಿ ಪ್ರೀತಿಸಕ್ಕೆ ಶುರು ಮಾಡುತ್ತೆ. ಮಹಾಭಾರತದಲ್ಲಿ ಪಾಂಡವರ ಶಾಂತಿದೂತನಾಗಿ ಕೃಷ್ಣ ಪರಮಾತ್ಮ ಕೌರವರ ಹತ್ರ ಹೋಗ್ತಾನೆ. ಕೇಳ್ತಾನೆ, ಆಯಿತು ನೀವೆಲ್ಲ ರಾಜ್ಯ ಕಿತ್ಕೊಂಡ್ಬಿಟ್ರಿ, ಆದರೂ ಕೂಡ ಕ್ಷತ್ರಿಯರು ಆಳ್ವಿಕೆ ಮಾಡದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಭಿಕ್ಷೆ ಬೇಡಿ ಬದುಕೋದಲ್ಲ, ಅದು ಅವರ ಧರ್ಮ ಅಲ್ಲ. ಅದು ಇದರಿಂದ 5 ಹಳ್ಳಿಗಳು ಮಾತ್ರ ಕೊಡಿ ಅಂತೆಲ್ಲ ಕೃಷ್ಣ ಶಾಂತಿಯಿಂದ ದುರ್ಯೋಧನ ಕೇಳಲಿಕ್ಕೆ ಹೋಗ್ತಾನೆ. ದುರ್ಯೋಧನ ಏನು ಮಾಡ್ತಾನೆ? 5 ಹಳ್ಳಿ ಹೋಗಲಿ, ಒಂದು ಸೂಜಿ ಬಿದ್ದಷ್ಟು ಜಾಗವೂ ಕೂಡ ಅವನು ಕೊಡೋದಿಲ್ಲ. ಅವರ ಪ್ರತಿಯಾಗಿ ನಮ್ಮ ಹತ್ರ ಬಂದು ಕೇಳ್ತಾ ಇದೆಯಾ, ಈ ವ್ಯಕ್ತಿಯನ್ನು ಬಂಧಿಸ್ರಿ, ನಿಮ್ಮ ಧೈರ್ಯದಿಂದನೇ ಇವರೆಲ್ಲ ಹಿಂಗೆ ಆಡ್ತಾ ಇದ್ದಾರೆ, ಮೊದಲು ಕೃಷ್ಣನ್ ಬಂಧಿಸಬೇಕು ಅಂತ ಹೇಳಿ ದುರ್ಯೋಧನ ಸೈನ್ಯಕ್ಕೆ ಆದೇಶ ಕೊಡ್ತಾನೆ. ಅದೇ ಕೃಷ್ಣ ಆಗ ಒಂದು ವಿಶ್ವರೂಪವನ್ನು ತೋರಿಸ್ತಾನೆ, ವಿಶಾಲವಾಗಿ ಬೆಳೀತಾನೆ, ಅನೇಕ ಕೈಗಳು. ಅರ್ಜುನ ಕಂಡಂಥ ವಿಶ್ವರೂಪ ಅಲ್ಲ, ಅದಕ್ಕಿಂತ ಸ್ವಲ್ಪ ಕೆಳಮಟ್ಟಂಥದ್ದು. ಸೊ ಎಲ್ಲರೂ ಆಶ್ಚರ್ಯಚಕಿತರಾಗ್ತಾರೆ. ಎಲ್ಲ ರಾಜಸಭೆಯಲ್ಲಿ ಭೀಷ್ಮ, ದ್ರೋಣಾಚಾರ್ಯ, ವಿದುರ ಎಲ್ಲರೂ ಕೂಡ ನಮಸ್ಕಾರ ಮಾಡ್ತಾರೆ, ಕೃಷ್ಣ ವಿಶ್ವರೂಪ ದರ್ಶನ ಆಯಿತು ಅಂತ. ಅರೆ ಶಕುನಿ, ದುರ್ಯೋಧನ, ದುಶ್ಯಾಸನ ಇವರೆಲ್ಲ ಅಂದ್ಕೊಂಡು ನಮ್ಮ ಮಾಯಾ ಪ್ರದರ್ಶನ ನಡೀತಾ ಇದೆ, ನಮಗೆ ಹೆದರಿಸ್ತಾ ಇದ್ದಾನೆ, ಕಪಟ ವ್ಯಕ್ತಿ ಯಾವುದೊಂದು ಶಕ್ತಿಯಿಂದ ನಮಗೆ ಹೆದರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತ ಹೇಳಿ ಅವರು ಇನ್ನೂ ಕ್ರೋಧವನ್ನು ವ್ಯಕ್ತಪಡಿಸ್ತಾರೆ. ಈ ವ್ಯಕ್ತಿನ ಹೆಂಗೆ ಸೋಲಿಸ್ಬೇಕು, ಹೆಂಗೆ ಇವನು ನಾಶ ಮಾಡಿ, ಇವನ ಈ ಸಿದ್ಧಿಯನ್ನು ಹೆಂಗೆ ನಾಶ ಮಾಡಬೇಕು ಅಂತ ಚಿಂತನೆ ಮಾಡ್ತಾರೆ. ಯಾಕಂದರೆ ಅವ್ರಿಗೆ ಕೃಷ್ಣ ಅದ್ಭುತವಾದ ವ್ಯಕ್ತಿ, ಭಗವಂತ ಅಂತ ತಿಳುವಳಿಕೆ ಅವ್ರಿಗೆ ಆವಾಗಲೂ ಕೂಡ ಬರಲಿಲ್ಲ. ಇದು ಮಾಯಾಶಕ್ತಿಗೂ ಅಂತರಂಗ ಶಕ್ತಿಗೂ ವ್ಯತ್ಯಾಸ. ಜೀವಾತ್ಮ ಸ್ವತಂತ್ರವಲ್ಲ, ಒಂದೋದು ಆಧ್ಯಾತ್ಮಿಕ ಶಕ್ತಿಯಲ್ಲಿರುತ್ತೆ, ಯೋಗಮಾಯೆ ಶಕ್ತಿ ರಾಧಾರಾಣಿಯ ಅಧೀನದಲ್ಲಿರುತ್ತೆ, ಅಥವಾ ಬಹಿರಂಗ ಶಕ್ತಿ ದುರ್ಗಾದೇವಿಯ ಅಧೀನದಲ್ಲಿರುತ್ತೆ. ದುರ್ಗಾದೇವಿ ಶಕ್ತಿ ಅಧೀನದಲ್ಲಿದ್ದಾಗ ಈಗೆಲ್ಲ ತಲುಪು ಕಲ್ಪನೆಗಳು, ನಾನು ಭಗವಂತ ಒಂದೇ, ಭಗವಂತನಿಗೆ ರೂಪ ಇಲ್ಲ, ಅಥವಾ ಜಗತ್ತು ಒಂದು ರಾಸಾಯನಿಕವಾದ ವಸ್ತು, ಇದರ ಹಿಂದೆ ಏನೂ ಅರ್ಥ ಇಲ್ಲ, ಎಲ್ಲವೂ ಶೂನ್ಯ, ಎಲ್ಲವೂ ಒಂದು ಜ್ಯೋತಿ, ನಾನು ಭಗವಂತನ ಹಾಗೆ ಆ ವ್ಯಕ್ತಿ ಹಾಗೆ ನಾನು ಆನಂದಿಸಬೇಕು, ಈ ಎಲ್ಲ ಭಾವನೆಗಳು ನಮ್ಮಲ್ಲಿ ಬರುವಂಥದ್ದು ಮಾಯೆಯ ಪ್ರಭಾವದಿಂದ, ಮಹಾಮಾಯೆಯ ಪ್ರಭಾವದಿಂದ. ಎಲ್ಲಿ ತನಕ ನಾವು ನಮ್ಮ ಅಹಂಕಾರ ಬಿಡೋದಿಲ್ಲ, ಭಗವಂತನ ದಾಸ ಅಂತ ನಾವು ಭಾವನೆ ಬೆಳೆಸ್ಕೊಳ್ಳೋದಿಲ್ಲ, ಇಚ್ಛೆ ಬೆಳೆಸ್ಕೊಳ್ಳೋದಿಲ್ಲ, ಅಲ್ಲಿ ತನಕ ಹೀಗೆ ಮತ್ತೆ 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 ಹೊಡೆಸ್ಕೊತಾ ಇರ್ತೀವಿ, ಜನ್ಮ ಮೃತ್ಯು ಜರ ವ್ಯಾಧಿ ಅಂತ. ಯಾವಾಗ ನಾವು ಶರಣಾಗ್ತೀವಿ, ಗುರುಗಳ ಆಶ್ರಯ ಪಡ್ಕೋತೀವಿ, ಭಕ್ತರ ಸಂಘದಲ್ಲಿರ್ತೀವಿ, ಭಗವಂತ ನಾಮಸ್ಮರಣೆ ಮಾಡ್ತೀವಿ, ಮಹಾಮಾಯ ಪ್ರಭಾವದಿಂದ ಯೋಗಮಾಯ ಪ್ರಭಾವ ಕಡೆಗೆ ಹೋಗುತ್ತೆ. ಆ ಯೋಗಮಾಯ ಪ್ರಭಾವದಿಂದ ನಮಗೆ ಕೃಷ್ಣ ಭಗವಂತ ನಾನು ನನ್ನ ಪ್ರೀತಿಯುತ ಸೇವಕ ಅನ್ನೋ ಭಾವನೆ ನಮ್ಮಲ್ಲಿ ಉತ್ಪನ್ನವಾಗುತ್ತೆ. ಸೊ ಹೀಗೆ ಅನಂತವಾದಂತಹ ಗುಣಗಳು, ಅನಂತವಾದಂತಹ ಭಾವನೆಗಳು ವೈಕುಂಠ ಲೋಕದಲ್ಲೂ ಕೂಡ ಇದೆ, ಈ ಭೌತಿಕ ಜಗತ್ತಿನಲ್ಲೂ ಕೂಡ ಇದೆ. ಆದರೆ ಭೌತಿಕ ಜಗತ್ತಿನಲ್ಲಿ ಭಾವನೆಗಳು ನಮ್ಮನ್ನು ಅಸಂಖ್ಯಾತ ದುಃಖಗಳಿಗೆ ಒಳಗಾಗಿಸುತ್ತೆ. ಆಧ್ಯಾತ್ಮಿಕದಲ್ಲಿರುವಂತಹ ಗುಣಗಳು, ಅಲ್ಲಿನ ವಿವಿಧತೆಗಳು ನಮಗೆ ಅನಂತವಾದಂತಹ ಆನಂದವನ್ನು ಪ್ರದಾನ ಮಾಡುತ್ತೆ.
ಯಾವುದು ಬೇಕು ಆಯ್ಕೆ ಮಾಡುವಂಥದ್ದು ನಮ್ಮ ಕೈಯಲ್ಲಿದೆ. ನಾವು ಇದನ್ನ ದಿವಸ ಏನು ಕೆಲಸ ಮಾಡ್ತೀವಿ, ಜ್ಞಾನ ತಿಳ್ಕೊಂಡು ಯಾವ ಹೆಜ್ಜೆ ಇಡ್ತೀವಿ, ನಮಗೆ ಮುಂದೆ ಅದರ ಪ್ರತಿಫಲ ಅನ್ನೋದು ಸಿಗುತ್ತೆ. ಎಲ್ಲವೂ ಕೂಡ ಹೀಗೆ ಅಂತ ನಿಶ್ಚಯವಾಗಿಲ್ಲ. ಮನುಷ್ಯನಲ್ಲಿ ಸ್ವತಂತ್ರತೆ ಇದೆ. ನಾವು ಸಂಪೂರ್ಣವಾಗಿ ಗೊಂಬೆಗಳಲ್ಲ. ಹಾಗೆ ಹೆಂಗೆ ಗೊಂಬೆಗಳಿರುತ್ತೆ, ಬ್ಯಾಟ್ರಿ ಹಾಕಿಬಿಟ್ರೆ ಅದು ಹೀಗೆ ಮಾಡಬೇಕು, ಇಷ್ಟೇ ಅದಕ್ಕೆ ಓಡಾಡ್ಲಿಕ್ಕೆ ಶಕ್ತಿ ಇರುತ್ತೆ. ಆದರೆ ನಮಗೆ ಹಾಗಲ್ಲ. ನಮಗೆ ಸ್ವಲ್ಪ ಸ್ವತಂತ್ರತೆ ಅನ್ನೋದು ಇದೆ. ನಾವು ಏನು ನಿಶ್ಚಯ ಮಾಡ್ತೀವಿ, ಎಲ್ಲಿಂದ ಶುರುವಾಗುತ್ತೆ? ಮನಸ್ಸಿನಿಂದ. ಮನಸ್ಸಿನಲ್ಲಿ ಯಾವ ಭಾವನೆ ಬೆಳೆಸ್ಕೊತೀವಿ, ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನೆ. ಭಾವಗ್ರಾಹಿ ಜನಾರ್ದನ. ನಾವು ಹೊರಾಂಗಣದಿಂದ ಏನು ಮಾಡ್ತೀವಿ ಅದು ಭಗವಂತನಿಗೆ ಪ್ರಭಾವಗೊಳಿಸೋದಿಲ್ಲ. ನಾವು ಹೊರಾಂಗಣದಿಂದ ವೇಷಧಾರಿಗಳಾಗಿದ್ದೀವಿ, ಎಲ್ಲ ತಿಲಕ ಹಚ್ಕೋತೀವಿ, ಜಪ ಮಾಡ್ತೀವಿ, ಹೊರಗಡೆ ಒಂದು ರೀತಿ ಇರ್ತೀವಿ. ಒಂದೊಂದು ಪರಿಸ್ಥಿತಿಗಳು ಒಂದೊಂದು ಥರ ಇರ್ತೀವಿ. ಎಲ್ಲ ಪರಿಸ್ಥಿತಿಗಳು ಒಂದೇ ಥರ ಇರೋದಿಲ್ಲ. ಯಾವ ಯಾವ ಪರಿಸ್ಥಿತಿ ಅದರ ಪ್ರಕಾರ ಬೇರೆ ಬೇರೆ ಥರ ಬದಲಾಗ್ತಾ ಇರ್ತೀವಿ. ನಿಜವಾಗಿ ನಾವು ಯಾರು ಅಂತ ಗೊತ್ತಿರೋದು ಕೇವಲ ಭಗವಂತನಿಗೆ ಮಾತ್ರ. ಒಳಗಿರೋ ಭಾವನೆ ಏನಿದೆ, ಏನು ಚಿಂತನೆ ಮಾಡ್ತಾ ಇರ್ತೀವಿ. ಹೊರಗಡೆಯಿಂದ ನೋಡಿ ನಾನು ಎಲ್ರಿಗೂ ನಗ್ತಾ ಇರ್ಬೋದು. ಹೇಗೆ ರಾಜಕೀಯ ವ್ಯಕ್ತಿಗಳಿರ್ತಾರೆ, ರಾಜಕೀಯ ವ್ಯಕ್ತಿಗಳು ಎಲ್ಲರೂ ನೋಡಿ ನಗ್ತಾ ಇರ್ತಾರೆ, ಎಲ್ಲರೂ ಮಾತಾಡಿಸ್ತಾರೆ ಖುಷಿಯಿಂದ. ಯಾಕಂದರೆ ಓಟ್ ಬೇಕು, ಇವರು ಅಂತೇನಿಲ್ಲ. ಎಲೆಕ್ಷನ್ ಬರ್ತಾ ಇದ್ದಾಗ ಪ್ರತಿಯೊಂದು ಮನೆಗೆ ಬರ್ತಾರೆ, ಎಲ್ಲರೂ ಮಾತಾಡಿಸ್ತಾರೆ, ಏನು ಬೇಕು ಎಲ್ಲ ಮಾಡ್ಕೊಳ್ತೀವಿ ಅಂತಾರೆ. ಯಾವಾಗ ಎಲೆಕ್ಷನ್ ಮುಗೀತು ಮತ್ತು ಅವ್ರು ಯಾರು ಕೂಡ ಕೈಗೂ ಕೂಡ ಸಿಗೋದಿಲ್ಲ. ಸೊ ಹಾಗೆ ನಾವು ಭಗವಂತನಿಗೆ ಮೋಸ ಮಾಡಲಿಕ್ಕೆ ಆಗೋದಿಲ್ಲ. ಭಗವಂತ ನಮ್ಮ ಅಂತರಾಳದಲ್ಲಿ ನಮ್ಮ ಭಾವನೆ ಏನಿದೆ, ಏನು ಇಚ್ಛೆಗಳಿದೆ ಇದೆಲ್ಲ ಕೂಡ ಅವನು ಗಮನಿಸ್ತಾ ಇರ್ತಾನೆ. ಆದ್ದರಿಂದ ನಾವು ಸ್ವ ಇಚ್ಛೆಯಿಂದ, ನಿಸ್ವಾರ್ಥ ನಿಷ್ಕಾಮ ಭಾವನೆಯಿಂದ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಜಪಿಸುತ್ತಾ ಭಗವಂತನ ಜೊತೆ ಸಂಬಂಧ ಬೆಳೆಸ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಶ್ರೀ ರಾಧಾ ಶ್ಯಾಮಚಂದ್ರ ಭಗವಾನಿಗೆ ಭಗವಂತನ ಲೋಕದಲ್ಲೂ ಕೂಡ ಅನೇಕ ರಸಗಳಿದೆ. ಮುಖ್ಯವಾಗಿ ಶಾಂತ, ದಾಸ್ಯ, ಸಾಖ್ಯ, ವಾತ್ಸಲ್ಯ, ಮಾಧುರ್ಯ. ಆ ಭಗವಂತನ ವೈಕುಂಠ ಲೋಕಕ್ಕೆ ಪ್ರವೇಶ ಮಾಡಬೇಕು ಅಂತ ಹೇಳಿದ್ರೆ ಗುರುಗಳ ಆಶ್ರಯದಲ್ಲಿ ನಿಸ್ವಾರ್ಥ ನಿಷ್ಕಾಮ ಭಾವನೆಯಿಂದ ನಾವು ನಿಯಮಗಳನ್ನು ಪಾಲನೆ ಮಾಡುತ್ತಾ ಮುಂದುವರಿಬೇಕು. ಅದಕ್ಕೆ ಹೇಳ್ತೀವಿ ವೈದಿ ಭಕ್ತಿ ಅಂತ. ನಿಯಮಗಳನ್ನು ಪಾಲನೆ ಮಾಡ್ತಾ ಮುಂದುವರಿಯುವಂಥದ್ದು. ಅದೇ ಒಂದು ಸಮಯ ಬರುತ್ತೆ ಯಾವಾಗ ನಾವು ಸಹಜವಾಗಿ ಆ ಎಲ್ಲ ಸೇವೆಗಳನ್ನು ಮಾಡಲಿಕ್ಕೆ ಶುರು ಮಾಡ್ತೀವಿ. ಶುರುವಾಗೋದು ನಾನು ಮಾಡದೇ ಇದ್ದರೆ ನನಗೆ ಮುಂದೆ ಕಷ್ಟಗಳು ಬರುತ್ತೆ ನಾವು ಭಯದಿಂದ ಮಾಡ್ತೀವಿ. ಕ್ರಮೇಣವಾಗಿ ಎಲ್ಲಿಗೆ ಹೋಗುತ್ತೆ ಅದು ಸ್ವ ಇಚ್ಛೆಯಿಂದ, ಪ್ರೀತಿಯಿಂದ ಮಾಡ್ತೀವಿ. ಸೊ ಯಾವಾಗ ನಾವು ಕೇವಲ ನಿಯಮಗಳ ಪ್ರಕಾರ ಮಾಡ್ತೀವಿ, ಆ ನಿಯಮಗಳು ನಮ್ಮನ್ನು ವೈಕುಂಠ ಲೋಕ ಸಿಗುವ ಹಾಗೆ ಮಾಡುತ್ತೆ. ಅಂದರೆ ವೈಕುಂಠ ಲೋಕದಲ್ಲಿ ಕೂಡ ಅನೇಕ ಲೋಕಗಳಿದೆ. ಮತ್ಸ್ಯಲೋಕ, ಕೂರ್ಮಲೋಕ, ವರಹಲೋಕ, ನರಸಿಂಹಲೋಕ, ರಾಮನ ಲೋಕ, ಅಯೋಧ್ಯ, ದ್ವಾರಕಾಪುರಿ, ಗೋಲೋಕ ವೃಂದಾವನ, ಬೇರೆ ಬೇರೆ ಲೋಕಗಳು. ಇಲ್ಲಿ ಬೇರೆ ಬೇರೆ ರೀತಿಯ ಭಾವನೆಗಳು. ಆ ಭಗವಂತನೂ ಕೂಡ ಭಕ್ತರ ಜೊತೆ ಬೇರೆ ಬೇರೆ ರೀತಿ ಸ್ಪಂದಿಸ್ತಾನೆ. ಹೇಗೆ ಶಾಂತ ಭಾವನೆ, ಯೋಗಿಗಳು ಕೂತ್ಕೊಂಡು ಭಗವಂತನ ತಮ್ಮ ಹೃದಯದಲ್ಲಿ ಧ್ಯಾನಿಸ್ತಾ ಇರ್ತಾರೆ. ಅಂತರಾಳದಲ್ಲಿ ಪರಮಾತ್ಮ ಚತುರ್ಭುಜ ರೂಪಿಯಾದ ಜನಾರ್ದನ ಕೂತ್ಕೊಂಡು ಧ್ಯಾನ ಮಾಡ್ಕೊಂಡು ಕೂತ್ಕೋತಾರೆ. ಒಂದು ರೀತಿ ಶಾಂತ ಭಾವನೆಯಿಂದ ಭಗವಂತನ ಸೇವೆ. ಇದಕ್ಕಿಂತ ಉತ್ತಮವಾದಂಥದ್ದು ದಾಸ್ಯ. ಭಗವಂತ ಒಡೆಯ, ನಾನು ಸೇವಕ. ಇದು ವೈಕುಂಠ ಲೋಕದ ಎಲ್ಲ ಕಡೆ, ಇದು ಅನೇಕ ವೈಕುಂಠ ಲೋಕದಲ್ಲಿ ಈ ಭಾವನೆಯೇ ಇರುವಂಥದ್ದು. ಇಷ್ಟೇ ಅಲ್ಲಿರುವಂಥ ಭಕ್ತಾದಿಗಳು, ಜೀವಾತ್ಮ, ಮುಕ್ತಾತ್ಮರು ಭಗವಂತನ ನಮ್ಮೆಲ್ಲರ ಒಡೆಯ, ತುಂಬ ಅದ್ಭುತವಾಗಿದ್ದಾನೆ, ವಿಶಾಲವಾಗಿದ್ದಾನೆ, ಅನಂತ ಕೈಗಳಿದೆ, ಚತುರ್ಭುಜ ರೂಪ, ಅಷ್ಟಭುಜ ರೂಪ, ದ್ವಾದಶ ಭುಜ ರೂಪ, ಹೀಗೆಲ್ಲ ನಾರಾಯಣ ರೂಪಗಳಿದೆ. ಹೇಗೆ ಪ್ರಹ್ಲಾದನು ಕೂಡ ನರಸಿಂಗ ಒಡೆಯ, ನಾನು ಸೇವಕ, ನನ್ನ ಕೈಲಾದಷ್ಟು ನಾನು ಸೇವೆ ಮಾಡ್ತೀನಿ. ಹನುಮಂತ ರಾಮಚಂದ್ರನಿಗೆ
ರಾಮಚಂದ್ರ ಒಡೆಯ ನಾನು ಸೇವಕ. ಆದರೂ ಕೆಲವೊಮ್ಮೆ ಸ್ವಲ್ಪ ಸ್ವಲ್ಪ ರಾಮಚಂದ್ರ ಸಾಖ್ಯ ಭಾವನೆ ಕೂಡ ವ್ಯಕ್ತಪಡಿಸ್ತಾನೆ. ಹೇಗೆ ಹನುಮಂತ ರಾವಣನಿಗೆ ಬೆಂಕಿ ಹಚ್ಚಿ, ಲಂಕೆಗೆ ಬೆಂಕಿ ಹಚ್ಚಿ ವಾಪಸ್ ಬಂದಾಗ ತುಂಬ ಖುಷಿಯಿಂದ ರಾಮಚಂದ್ರ ಕೇಳ್ತಾನೆ, ಏನು ಬೇಕು ನಿನಗೆ ಅಂತ. ನನಗೇನು ಬೇಡ, ಆದರೂ ಏನೋ ಬೇಕು, ಏನಾದರೂ ಕೊಡ್ತೀನಿ, ಏನಾದರೂ ಕೇಳು ಅಂತ ಹೇಳಿದಾಗ ಹನುಮಂತ ಕೇಳ್ತಾನೆ, ನಿನ್ನ ಆಲಿಂಗನ ಬೇಕು ಅಂತ ಕೇಳ್ತಾನೆ. ಸೊ ರಾಮಚಂದ್ರ ಹನುಮಂತನ ಆಲಿಂಗನ ಮಾಡ್ಕೋತಾನೆ. ಸೊ ಆಲಿಂಗನ ಮಾಡುವಂಥದ್ದು ಒಂದು ಸ್ನೇಹಿತನ ಭಾವನೆ, ಸಾಖ್ಯ ಭಾವನೆ. ಅದು ಎಲ್ರಿಗೂ ಸಿಗೋದಿಲ್ಲ. ಅದು ರಾಮಚಂದ್ರನಿಂದ ಕೆಲ ಹನುಮಂತನಿಗೆ ಮಾತ್ರ ಸಿಕ್ತು. ದ್ವಾರಕೆಯಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಇದೆ. ದ್ವಾರಕೆಯಲ್ಲಿ ಅನೇಕ ಜನ ಸ್ನೇಹಿತರಿದ್ದರು. ಉದ್ಧವ ಇದ್ದ, ಉದ್ಧವನಿಗೂ ಕೂಡ ಪಾಂಡವರಿದ್ದರು. ಅರ್ಜುನನ ಜೊತೆ ಕೃಷ್ಣ ಸಾಖ್ಯ ಭಾವನೆಯಲ್ಲಿದ್ದ. ವಾತ್ಸಲ್ಯವು ಕೂಡ ಸ್ವಲ್ಪ ಮಟ್ಟಿಗಿತ್ತು, ಅಷ್ಟು ಎಲ್ಲರಿಗೂ ಲಭ್ಯವಿರಲಿಲ್ಲ. ಅಥವಾ ಮಾಧುರ್ಯ ಭಾವನೆ ಕೇವಲ ರಾಣಿಯರಿಗೆ ಮಾತ್ರ, ರುಕ್ಮಿಣಿ ದೇವಿ, ಜಾಂಬವತಿ, ಸತ್ಯಭಾಮ. ಯಾವಾಗ ವೃಂದಾವನ ಪ್ರವೇಶ ಮಾಡ್ತೀವಿ, ವೃಂದಾವನದಲ್ಲಿ ಎಲ್ಲ ಜೀವಾತ್ಮಕ್ಕೂ ಕೂಡ ಪೂರ್ಣವಾಗಿ ಈ ಎಲ್ಲ ರಸಗಳಲ್ಲಿ ಸೇವೆ ಮಾಡುವಂಥ ಅವಕಾಶ ಸಿಗುತ್ತೆ. ಅನಂತವಾದ ಜನರಿಗೆ ಕೃಷ್ಣನ ಜೊತೆ ಅನೇಕ ಜನ ಸ್ನೇಹಿತರಿದ್ದು, ಗೋಪಬಾಲಕರಿದ್ದರು. ಒಬ್ಬನೇ ಇಬ್ಬರೇ ಅಂತಲ್ಲ, ಯಾರಿಗೆಲ್ಲ ಅವಕಾಶ ಇದೆ, ಯಾರಿಗೆಲ್ಲ ಬೇಕು ಕೃಷ್ಣನ ಜೊತೆ, ಭಗವಂತನ ಜೊತೆ ಸ್ನೇಹ ಭಾವನೆಯಲ್ಲಿರಬೇಕು ಅಂತ. ಇವಾಗ ನಮಗೆ ರಾಮಚಂದ್ರ ಜೊತೆ ಸ್ನೇಹ ಭಾವನೆಯಲ್ಲಿರಬೇಕು, ಅಥವಾ ವಿಷ್ಣುವಿನ ಜೊತೆ ಸ್ನೇಹ ಭಾವನೆ ಇರಬೇಕು, ನರಸಿಂಹ ಜೊತೆ ಸೇವೆ ಭಾವನೆ ಇರಬೇಕು ಅಂದರೆ ಆಗೋದಿಲ್ಲ. ಅದನ್ನು ಸ್ವೀಕಾರ ಮಾಡೋದಿಲ್ಲ. ಆ ರೂಪದಲ್ಲಿ ಅದು ಕೆಲವರಿಗೆ ಮಾತ್ರ ಅವಕಾಶ ಇರೋದು, ಎಲ್ರಿಗೂ ಸಿಗೋದಿಲ್ಲ. ಅಂದರೆ ಭಗವಂತನ ಜೊತೆ ಸ್ನೇಹ ಭಾವನೆ ಇರಬೇಕು ಅಂತ ಆಸೆ ಪೂರ್ಣಗೊಳ್ಳಬೇಕು ಅಂತ ಹೇಳಿದರೆ ಕೇವಲ ವೃಂದಾವನದಲ್ಲಿ ಕೃಷ್ಣನ ಜೊತೆ ಮಾತ್ರ. ವಾತ್ಸಲ್ಯ ಇರಲಿ, ತಾಯಿ ರೂಪದಲ್ಲಿ ಸೇವೆ ಮಾಡಬೇಕು, ತಂದೆ ತಾಯಿ ರೂಪದಲ್ಲಿ ಸೇವೆ ಮಾಡಬೇಕು, ಅಥವಾ ಪ್ರೇಮಿಯಾಗಿ ಸೇವೆ ಮಾಡಬೇಕು, ಅದು ಕೇವಲ ಕೃಷ್ಣ ಮಾತ್ರ ಕೊಡ್ತಾನೆ. ರಾಮಚಂದ್ರನ ಹೆಂಡತಿ ಆಗಬೇಕು, ರಾಮಚಂದ್ರ ಸ್ವೀಕಾರ ಮಾಡೋದಿಲ್ಲ, ಅದು ಕೇವಲ ಸೀತೆಗೆ ಮಾತ್ರ ಸೀಮಿತ. ಅಥವಾ ನರಸಿಂಹದೇವನಿಗೆ ಅವನು ಕೇವಲ ಲಕ್ಷ್ಮೀದೇವಿಗೆ ಮಾತ್ರ ಸೀಮಿತ. ಅನೇಕ ಋಷಿಗಳು ಕೂಡ ರಾಮಚಂದ್ರನ ಕೇಳ್ಕೊಂಡ್ರು, ಈ ಭೌತಿಕ ಜಗತ್ತಲ್ಲಿ ನಾವೆಲ್ಲರೂ ಕೂಡ ನಾವು ನಮ್ಮ ರೂಪ ಬದಲಾಯಿಸ್ಬೋದು, ಈ ಶಕ್ತಿ ಇದೆ ನಮ್ಮ ಹತ್ರ, ನಾವು ಕೂಡ ಸ್ತ್ರೀ ರೂಪ ತಗೊಂಡು ನಮ್ಮ ಪತ್ನಿಯರಾಗಬೇಕು ಅಂತ ಆಸೆ ಇದೆ. ರಾಮಚಂದ್ರ ಹೇಳ್ತಾನೆ, ಇಲ್ಲ, ಆಗೋದಿಲ್ಲ, ಈ ರೂಪದಲ್ಲಿ ನಾನು ಆ ರೀತಿ ಸ್ವೀಕಾರ ಮಾಡೋದಿಲ್ಲ, ನಾನು ಕೃಷ್ಣನಾಗಿ ಬಂದಾಗ ಸ್ವೀಕಾರ ಮಾಡ್ತೀನಿ. ಸೊ ಕೃಷ್ಣ ಒಂದು ರೂಪ, ಮೂಲ ರೂಪ, ಸಕಲ ಅವತಾರಗಳಿಗೆ ರೂಪ ಅವತಾರಿ. ಆ ರೂಪದಲ್ಲಿ ಎಲ್ಲ ಜೀವಾತ್ಮ ಎಲ್ಲ ಭಾವನೆಗಳಿಂದ ಭಗವಂತನ ಪೂರ್ಣವಾಗಿ ಸೇವೆಯನ್ನು ಸಲ್ಲಿಸಬಹುದು. ಆ ವೃಂದಾವನಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಅದು ಕೇವಲ ನಾವು ಚೈತನ್ಯ ಮಹಾಪ್ರಭುಗಳ ಮಾರ್ಗದರ್ಶನ ಹೋದರೆ ಮಾತ್ರ ಸಾಧ್ಯ. ನಾವು ವೈಕುಂಠ ಲೋಕಕ್ಕೆ ಹೋಗಿ ವೈಕುಂಠ ಲೋಕದಲ್ಲಿ ನಾವು ಬೇರೆ ಬೇರೆ ಗ್ರಹಗಳಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಒಂದ್ಸಲ ವೈಕುಂಠ ಲೋಕದಲ್ಲಿ ಯಾವುದೋ ಒಂದು ಲೋಕಕ್ಕೆ ಸೇರ್ಕೊಂಡ್ಬಿಟ್ವಿ, ಆ ಲೋಕದಲ್ಲೇ ನಾವು ಶಾಶ್ವತವಾಗಿರ್ತೀವಿ. ನರಸಿಂಹ ಲೋಕಕ್ಕೆ ಹೋಗಿ ನರಸಿಂಹ ಲೋಕದಿಂದ ಇನ್ನೊಂದು ಲೋಕಕ್ಕೆ ಹೋಗ್ತೀನಿ, ಅಲ್ಲಿಂದ ಗೋಲೋಕಕ್ಕೆ ಹೋಗ್ತೀನಿ, ಹೋಗೋದಿಲ್ಲ, ಆಗೋದಿಲ್ಲ. ಬೃಹತ್ ಭಾಗವತಾಮೃತ ಭಗವದ್ಭಾಗವತ ಗ್ರಂಥದಲ್ಲಿ ರೂಪ ಗೋಸ್ವಾಮಿಯರು ಬರೀತಾರೆ, ಒಂದು ಜೀವಾತ್ಮ, ಅವನ ಹೆಸರು ಗೋಪಕುಮಾರ ಅಂತ. ಗೋಪಕುಮಾರನಿಗೂ ಆಸೆ ಇತ್ತು, ನಾನು ಕೃಷ್ಣನ ಭಗವಂತನ ಜೊತೆ ಆಟ ಆಡಬೇಕು, ಅವನ ಜೊತೆ ತಿನ್ನಬೇಕು, ಮಲಗಬೇಕು ಅಂತೆಲ್ಲ. ಅದರಿಂದ ನಾನಾ ರೀತಿಯ ತಪಸ್ಸೆಗಳು ಮಾಡ್ತಾನೆ, ನಾನಾ ರೀತಿಯ ಸಾಧು ಸಂತರನ್ನು ಭೇಟಿ ಆಗ್ತಾನೆ, ಅವನಿಗೆ ಬೇರೆ ಬೇರೆ ಮಂತ್ರಗಳು ಸಿಗುತ್ತೆ. ಆ ಮಂತ್ರಗಳ ಜಪದಿಂದ ಅವನು ವೈಕುಂಠ ಲೋಕಕ್ಕೆ ಹೋಗ್ಬಿಡ್ತಾನೆ. ವೈಕುಂಠ ಲೋಕದಲ್ಲಿ ಹೋದಾಗ ಅಲ್ಲಿ ಹರಿ ವಿಷ್ಣುವಿನ ಸೇವೆ ನಡೀತಾ ಇದೆ. ಅನೇಕ ಬೇರೆ ಬೇರೆ ಜೀವಾತ್ಮರು ಶ್ರದ್ಧಾ ಭಕ್ತಿಯಿಂದ ಸೇವೆ ಮಾಡ್ತಾ ಇದ್ದಾರೆ. ಆದರೆ ವಿಷ್ಣು ಹತ್ತಿರ ಹೋಗ್ಲಿಕ್ಕೆ ಅವ್ನಿಗೆ ಆಗ್ತಾ ಇಲ್ಲ, ಯಾಕಂದರೆ ಅಲ್ಲಿ ಕೇವಲ ಹತ್ತಿರ ಲಕ್ಷ್ಮೀದೇವಿ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ. ಅಂದರೆ ಅವನಿಗೇನು ಆಸೆ ಆಗ್ತಾ ಇದೆ, ನಾನು ಆಟ ಆಡಬೇಕು, ಓಡಾಡಬೇಕು ಅಂತ, ಅದರಲ್ಲಿ ಅವ್ನಿಗೆ ಆಗ್ತಾ ಇಲ್ಲ. ಅವನು ಕೈ ಮುಕ್ಕೊಂಡು ಕೃಷ್ಣ, ಗೋವಿಂದ, ಗೋಪಾಲ ಅಂತೆಲ್ಲ ಭಜನೆ ಮಾಡಿಸ್ತಾನೆ. ಅವಾಗ ಎಲ್ಲ ಬೇರೆಯವರು ವಿರೋಧಿಸ್ತಾರೆ, ಗೋಪಾಲ ಅಂತ ಯಾರು ಕರೀತಾ ಇದೆಯಾ, ಗೋಪಾಲ ಅಲ್ಲ, ಇವನು ಹರಿ ವಿಷ್ಣು, ಈ ನಾಮದಲ್ಲಿ ಮಾತ್ರ ಕೇಳಬೇಕು ಹೊರತು ಗೋಪಾಲ ಅಂತೆಲ್ಲ ನೀವು ವಿಷ್ಣು ಕರೆಯೋಕ್ಕಾಗೋದಿಲ್ಲ. ಮನಸ್ಸಲ್ಲಿ ದುಃಖಿತನ ಆಗ್ತಾ ಇರ್ತಾರೆ. ಅವಾಗ ನಾರದ ಮುನಿಗಳು ಸಿಗ್ತಾರೆ. ನಾರದ ಮುನಿಗಳು ನೋಡ್ತಾರೆ, ಗೋಪಕುಮಾರನ ಭಾವನೆ ಅದು ಸಾಖ್ಯ ಭಾವನೆಯಲ್ಲಿದೆ, ಭಗವಂತ ಜೊತೆ ಆಟ ಆಡಬೇಕು, ಓಡಾಡಬೇಕು, ಸ್ನೇಹ ಭಾವನೆ ಇರಬೇಕು. ಅದರಿಂದ ಅವನಿಗೆ ಮತ್ತೆ ಪುನಃ ಭೂಲೋಕಕ್ಕೆ ಕಳಿಸ್ತಾರೆ. ಭೂಲೋಕಕ್ಕೆ ಬಂದು ಮತ್ತೆ ಪುನಃ ಅವನು ತಪಸ್ಸೆ ಮಾಡಿ ಅನಂತರ ಅವನು ಗೋಲೋಕ ವೃಂದಾವನಕ್ಕೆ ಪ್ರವೇಶ ಮಾಡ್ತಾನೆ.
ಸೊ ಹೀಗೆ ಆ ಗೋಲಕ ವೃಂದಾವನ ಪ್ರವೇಶ ಮಾಡುವಂಥ ಅವಕಾಶ ನಮಗೆ ಚೈತನ್ಯ ಮಹಾಪ್ರಭುಗಳು ದೊರಕಿಸ್ತಾ ಇದ್ದಾರೆ. ನಾನಾ ರೀತಿಯ ಸಂಪ್ರದಾಯಗಳಿದೆ. ಮಧ್ವ ಸಂಪ್ರದಾಯ, ಶ್ರೀ ಸಂಪ್ರದಾಯ, ರುದ್ರ ಸಂಪ್ರದಾಯ, ಕುಮಾರ ಸಂಪ್ರದಾಯ. ಆದರೆ ಇದು ಯಾವುದಲ್ಲೂ ಕೂಡ ನಮಗೆ ಗೋಲಕ ವೃಂದಾವನ ಪ್ರವೇಶ ಮಾಡುವಂಥ ಅವಕಾಶ ನಮಗೆ ಸಿಗೋದಿಲ್ಲ. ಗೋಲಕ ವೃಂದಾವನ ಪ್ರವೇಶ ಮಾಡಲಿಕ್ಕೆ ಅವಕಾಶ ಸಿಗುವಂಥದ್ದು ಕೇವಲ ಭಗವಂತನ ಕೃಪೆಯಿಂದ. ಅದೇ ಕೃಷ್ಣ ಪರಮಾತ್ಮ ರಾಧಾರಾಣಿಯ ಭಾವನೆ ತಗೊಂಡು ಚೈತನ್ಯ ಮಹಾಪ್ರಭುಗಳಿಗೆ ಅವತರಿಸಿ ನಮಗೆ ಗೋಲಕ ವೃಂದಾವನ ಪ್ರವೇಶ ಮಾಡಿ ಅಲ್ಲಿ ಯಾವ ರೀತಿ ಭಾವನೆಗಳಿದೆ ಅನ್ನುವಂತಹ ಜ್ಞಾನವನ್ನು ನಮಗೆ ನೀಡಿದ. ಆದ್ದರಿಂದನೇ ನಮ್ಮ ಸಂಪ್ರದಾಯದ ಹೆಸರು ಬ್ರಹ್ಮ ಮಾಧ್ವ ಗೌಡಿಯ ಸಂಪ್ರದಾಯ. ಚೈತನ್ಯ ಮಹಾಪ್ರಭು ಗೌಡ ದೇಶ ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಅವರು ಪ್ರಕಟವಾದರು. ಆ ದೇಶ ಅದು ಗೌಡ ಪ್ರದೇಶ. ಸೊ ಇಲ್ಲಿ ಆ ಪರಂಪರೆ ಏನು, ಬ್ರಹ್ಮನಿಂದ ನಾರದ ಮುನಿಗಳಿಂದ ವೇದವ್ಯಾಸನ ಮಾಧ್ವಾಚಾರ್ಯ, ಇದು ಗುರು ಪರಂಪರೆಯಲ್ಲಿ ಜ್ಞಾನ ಬರ್ತಾ ಇದೆ. ಕ್ರಮೇಣವಾಗಿ ಮಾಧವೇಂದ್ರ ಪುರಿ ಅವರಿಂದ ರಾಧಾಕೃಷ್ಣರ ಆರಾಧನೆ ಅಂತ ಶುರು ಆಗುತ್ತೆ. ಅಲ್ಲಿ ತನಕ ಯಾರೂ ಕೂಡ ರಾಧಾಕೃಷ್ಣ ಆರಾಧನೆ ಮಾಡ್ತಾ ಇಲ್ಲ. ಕೇವಲ ರುಕ್ಮಿಣಿ ಕೃಷ್ಣ, ಲಕ್ಷ್ಮೀ ವಿಷ್ಣು, ಸೀತಾರಾಮ ಹೀಗೆ ಮಾಡ್ತಾರೆ ಹೊರತು ಯಾರೂ ಕೂಡ ರಾಧೆಯ ಹೆಸರು ಯಾರೂ ಕೂಡ ತಗೊಳ್ಳೋದಿಲ್ಲ. ಮಾಧವೇಂದ್ರ ಪುರಿಯವರು ಬಂದ ಮೇಲಿಂದ ಅಲ್ಲಿಂದ ಶುರು ಆಗುತ್ತೆ ರಾಧಾರಾಣಿ, ಗೋಪಬಾಲಕರು, ಗೋಪಿಕಾ ಸ್ತ್ರೀಯರು, ಇವರೆಲ್ಲ ಜ್ಞಾನ ಅನ್ನೋದು ಸ್ವಲ್ಪ ಪ್ರಚಾರ ಆಗ್ತಾ ಹೋಗುತ್ತೆ. ಚೈತನ್ಯ ಮಹಾಪ್ರಭು ಬಂದಾಗ ಆ ಸಂಪೂರ್ಣವಾದಂತಹ ರಸ ಅಲ್ಲಿ ಗೋಪಿಕಾ ಸ್ತ್ರೀಯರು, ರಾಧಾರಾಣಿ ಯಾವ ಭಾವನೆಯಿಂದ ಕೃಷ್ಣ ಆರಾಧಿಸ್ತಾರೆ, ಕೃಷ್ಣ ಆ ಭಕ್ತಾದಿಗಳಿಗೆ ಮಾಧುರ್ಯ ಭಾವದಲ್ಲಿ ಯಾವ ರೀತಿ ಪ್ರತಿಕ್ರಿಯಿಸ್ತಾನೆ ಅಂತ ಜ್ಞಾನ ನಮಗೆ ನೀಡಿದ್ರು. ಆದ್ದರಿಂದ ಈ ಒಂದು ಮಾರ್ಗ ಗೌಡಿಯ ವೈಷ್ಣವ ಸಂಪ್ರದಾಯ ನಮಗೆ ಪೂರ್ಣವಾದಂತಹ ರಸವನ್ನು ಕೃಷ್ಣ ಜೊತೆ ಆನಂದಿಸಲಿಕ್ಕೆ ಅವಕಾಶವನ್ನು ಕೊಡುತ್ತೆ. ಶ್ರದ್ಧಾ ಭಕ್ತಿಯಿಂದ ನಾವು ಆ ಮಾರ್ಗವನ್ನು ಅನುಸರಿಸಿದ್ರೆ ನಮ್ಮ ಆಚಾರ್ಯರು ಯಾರೆಲ್ಲ ಚೈತನ್ಯ ಮಹಾಪ್ರಭುಗಳ ನಂತರ ಬಂದರು, ಗೋಸ್ವಾಮಿಯರು, ಶಿಲ ಭಕ್ತಿನಾಥ ಠಾಕೂರ, ಶಿಲ ಭಕ್ತಿನಾಥ ಠಾಕೂರ, ಶಿಲ ಪ್ರಭುಪಾದರು, ಎಲ್ಲರೂ ಕೂಡ ಗೋಪಿಕಾ ಸ್ತ್ರೀಯರು. ಅವರು ಇಲ್ಲಿ ಜಗತ್ತಿನಲ್ಲಿ ಪುರುಷ ರೂಪದಲ್ಲಿ ಬಂದಿದ್ದರೂ ಕೂಡ ಮೂಲತಃ ಅವರೆಲ್ಲರೂ ಕೂಡ ಗೋಲಕ ವೃಂದಾವನದಲ್ಲಿ ಗೋಪಿಕಾ ಸ್ತ್ರೀಯರು. ಗೋಪಿ ಭಾವನೆಯಲ್ಲಿ ಗೋಪಿಕೆಯರ ಭಾವನೆ ಏನು ಅದನ್ನು ಅತ್ಯಂತ ಸೂಕ್ಷ್ಮವಾಗಿ ಜ್ಞಾನದಿಂದ ನಮಗೆ ನೀಡಿದ್ದಾರೆ. ಬಹಿರಂಗ ಜನರಿಗೆ ಕೇವಲ ಸ್ತ್ರೀ ಪುರುಷರ ಸಂಘ ಅಂತ ಕಾಣುತ್ತೆ ಹೊರತು ಒಲಿದಂಥ ಭಾವನೆ, ಭಗವಂತ ಹೇಳ್ತಾನೆ ಅತ್ಯಂತ ಶ್ರೇಷ್ಠದ ಭಕ್ತರು ಯಾರು, ಈ ಗೋಪಿಕಾ ಸ್ತ್ರೀಯರು. ನಾರದ ಮುನಿಗಳು ಕೂಡ ಪರೀಕ್ಷೆ ಮಾಡ್ತಾರೆ. ನಾರದ ಮುನಿಗಳು ಕೇಳ್ತಾರೆ ಕೃಷ್ಣನನ್ನು ಯಾರು ನಿನ್ನ ಶ್ರೇಷ್ಠದ ಭಕ್ತರು ಅಂತ ಹೇಳಿದಾಗ ಅವರು ಪರೀಕ್ಷೆ ಮಾಡು, ಕೃಷ್ಣನಿಗೆ ತಲೆನೋವು ಇದೆ, ಆ ತಲೆನೋವು ಹೋಗಬೇಕು ಅಂತ ಹೇಳಿದ್ರೆ ನಿಮ್ಮ ಪಾದಗಳ ಧೂಳನ್ನು ಕೃಷ್ಣ ತಲೆಗೆ ಹಚ್ಚಬೇಕು ಅಂತ ಕೇಳು ಅಂತ ಹೇಳ್ತಾರೆ. ಹಾಗಾಗಿ ನಾರದ ಮುನಿ ಬ್ರಹ್ಮ, ಶಿವ, ಲಕ್ಷ್ಮೀದೇವಿ ಅನೇಕ ದೇವಾಂದೇವಗಳೆಲ್ಲ ಹೋಗಿ ಕೇಳ್ತಾರೆ. ಯಾರೆಲ್ಲ ಅವರಿಗೆ ಶುದ್ಧವಾದ ಭಕ್ತರು ಅಂತ ಅನಿಸಿ ಎಲ್ಲರೂ ಕೇಳಿದ್ರೆ ಯಾರು ಕೂಡ ಕೊಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಪಾದಗಳ ಧೂಳನ್ನು ಭಗವಂತನ ತಲೆಗೆ ಹಚ್ಚಿದ್ರೆ ಅದು ಪಾಪವಾಗಿ ನಾವೆಲ್ಲ ನರಕಲೋಕದಲ್ಲಿ ಕಷ್ಟ ಅನುಭವಿಸ್ಬೇಕು, ನಾವು ಕೊಡೋದಿಲ್ಲ ಅಂತ ತಿರಸ್ಕಾರ ಮಾಡ್ತೀವಿ. ಅದೇ ಗೋಪಿಕಾಸ್ತ್ರೀನ ಹೋಗಿ ಕೇಳಿದಾಗ ಅವ್ರು ಹೇಳಿದ್ರು ತೊಗೊಂಡು ಹೋಗು, ಆದಷ್ಟು ಬೇಗ ತೊಗೊಂಡು ಹೋಗಿ ಅವ್ರಿಗೆ ಹಚ್ಚು. ನಾರದನಿ ಪ್ರಶ್ನೆ ಮಾಡ್ತಾರೆ ನಿಮಗೆ ನರಕಲೋಕ ಪ್ರಾಪ್ತಿ ಆಗೋದಿಲ್ವೇ? ಗೋಪಿಕಾಸ್ತ್ರೀರು ಹೇಳ್ತಾರೆ ನಮಗೆ ನರಕಲೋಕ ಸಿಗುತ್ತೋ ಅದು ಸಂಬಂಧ ಇಲ್ಲ, ಕೃಷ್ಣ ತಲೆನೋವು ದೂರ ಆಗುತ್ತಾ, ಕೃಷ್ಣ ತಲೆನೋವು ದೂರ ಆಗಲಿಕ್ಕೆ ಕೃಷ್ಣ ಸಂತೋಷಕ್ಕೋಸ್ಕರ ನಾವು ನರಕಲೋಕ ಅನುಭವಿಸ್ಲಿಕ್ಕೂ ಕೂಡ ತಯಾರಾಗಿದ್ದೀವಿ ಅಂತ ಹೇಳ್ತಾರೆ. ಸೊ ಈ ರೀತಿ ಈ ಶುದ್ಧವಾದಂತಹ ಭಕ್ತಿ, ನಿಸ್ವಾರ್ಥ ನಿಷ್ಕಾಮವಾದಂತಹ ಭಕ್ತಿ ಈ ಗೋಪಿಕಾ ಸ್ತ್ರೀಯರದು, ರಾಧಾರಾಣಿಯದು. ಯಾವುದೇ ರೀತಿಯ ಭೌತಿಕವಾದ ಕಾಮದ ಭಾವನೆಯಲ್ಲ. ಅಂತಹ ಭಕ್ತಿಯನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳು ನಮಗೆ ನೀಡಿದ್ದಾರೆ. ಚೈತನ್ಯ ಮಹಾಪ್ರಭುಗಳು ಕೂಡ 500 ವರ್ಷಗಳ ಹಿಂದೆ ಇಲ್ಲಿ ಪ್ರಕಟವಾಗಿ ನಾನಾ ರೀತಿಯ ಬಾಲ್ಯ ಲೀಲೆಗಳನ್ನು ಮಾಡ್ತಾ ಇದ್ರು. ಅಲ್ಲಿ ಒಂದು ದಿವಸ ಚೈತನ್ಯ ಮಹಾಪ್ರಭು ಕೂಡ ಬಾಲ ನಿಮಾಯಿ, ಬಾಲ್ಯದಲ್ಲಿ ಚೈತನ್ಯ ಮಹಾಪ್ರಭು ನಿಮಾಯಿ ಅಂತ ಕರೀತಾ ಇದ್ರು. ಅವನಿಗೆ ತಾಯಿ ನಾನಾ ರೀತಿಯ ಸಿಹಿ ತಿಂಡಿಗಳನ್ನು ಕೊಡ್ತಾರೆ. ಸಿಹಿ ತಿಂಡಿಗಳೆಲ್ಲ ತಿಂತಾನೆ. ತಿಂದ ಮೇಲೆ ತಾಯಿ ಸ್ವಲ್ಪ ಆಚೆ ಹೋದಾಗ ಸಚಿ ಮಾತೆ ಕಡೆ ಹೋಗಿ ಬರೋಷ್ಟರಲ್ಲಿ ನಿಮಾಯಿ ಕೂಡ ಮಣ್ಣು ತಿಂತಾನೆ. ಏಕದಿನ ಸಚಿಖ ಈ ಸಂದೇಶ ಆನಿಯ ಬಾಟ ಬರೀದಿಯ ಬೈಲ ಕಾವೋತ ಬಸಿಯ. ಒಂದು ದಿವಸ ಭಗವಂತ ಆಟವಾಡುತ್ತಿದ್ದಾಗ ಸಚಿ ಮಾತೆ ಅನೇಕ ಸಿಹಿ ತಿಂಡಿಗಳನ್ನು ಕೊಟ್ಟಳು. ಎಲ್ಲ ಮಕ್ಕಳು ಆಟವಾಡಿ ಆ ಎಲ್ಲ ತಿಂಡಿಗಳನ್ನು ತಿಂದರು.
ಯತ ಬಲಿಗೆಲ ಶಚಿಗ್ರಹೆ ಕರ್ಮ ಕರಿತೆ ದುಃಖಾನ ಲಾಗಿಲ ಶಿಶು ಮೃತ್ತಿಕ ಖೈತೆ. ಸಚಿಮಾತೆ ತನ್ನ ಮನೆ ಕೆಲಸಗಳನ್ನು ಮಾಡಿ ಹಿಂತಿರುಗಿದಾಗ ನಿಮಾಯಿ ಮಣ್ಣನ್ನು ತಿನ್ನಲು ಶುರು ಮಾಡಿದ. ದೇಕಿ ಸಚಿ ದಾನ ಐಲ ಕರಿ ಹಾಯ ಹಾಯ ಮಾಟಿ ಕಡಿಲಾ ಕಹೆ ಮಾಟಿಕೇನೆ ಕಾಯ. ಸಚಿಮಾತೆ ಹೇಳಿದಳು, ಏನಿದು ಏನಿದು? ಕೃಷ್ಣನ ಕೈಯಿಂದ ಆ ಮಣ್ಣನ್ನು ಕಿತ್ತುಕೊಂಡಳು. ಕಾಂದಿಯ ಬಲೇನ ಶಿಶು ಕೇನೆ ಕರ ರೋಷ ತುಮಿ ಮಾಟಿ ಕೈಲೆ ದಿಲೆ ಮೊರಕಿಬ ದೋಷ. ಆ ಸಣ್ಣ ಮಗು ತಾಯಿಯನ್ನು ಪ್ರಶ್ನಿಸಿದಳು, ಯಾಕೆ ಸಿಟ್ಟಾಗ್ತಾ ಇದೆಯಾ? ಇದಕ್ಕಿಂತ ಮುಂಚೆಯೂ ಕೂಡ ನನಗೆ ಮಣ್ಣು ತಿಂದು ನೀನೇ ಕೊಟ್ಟಿದ್ದೀಯಲ್ಲ, ಇಲ್ಲಿ ನಂದು ಏನು ದೋಷ ಇದೆ? ಕಾಯಿಯೇ ಸಂದೇಶ ಅನ್ನ ಯತೇಕ ಮಾಟಿರ ವಿಕಾರ ಎಹೋ ಮಾಟಿ ಸೆಹ ಮಾಟಿ ಕಿ ಭೇದ ವಿಚಾರ. ನೀನು ಕೊಟ್ಟಂತಹ ಆ ಸಿಹಿ ತಿಂಡಿಗಳು ಅನ್ನ, ಅದು ಏನು ಮಣ್ಣಿನ ಒಂದು ಪರಿಣಾಮ. ಇದು ಕೂಡ ಮಣ್ಣೆ, ಅದು ಕೂಡ ಮಣ್ಣೆ. ದಯವಿಟ್ಟು ಇದರ ಬಗ್ಗೆ ಯೋಚನೆ ಮಾಡು. ಈ ಎರಡಕ್ಕೂ ಏನು ವ್ಯತ್ಯಾಸ ಇದೆ? ಮಾಟಿ ದೇಹ ಮಾಟಿ ಭಕ್ಷ್ಯ ದೇಕಃ ವಿಚಾರಿ ಅವಿಚಾರಿ ದೇಹ ದೋಷ ಕಿ ಬಲಿತೆ ಪಾರಿ. ಈ ದೇಹವು ಕೂಡ ಮಣ್ಣಿನ ಒಂದು ಪರಿವರ್ತನೆ. ಸಕಲ ತರಕಾರಿಗಳು ಅದು ಕೂಡ ಮಣ್ಣಿನ ಪರಿವರ್ತನೆ. ದಯವಿಟ್ಟು ಇದರ ಬಗ್ಗೆ ಚಿಂತನೆ ಮಾಡಿ. ಅನಾವಶ್ಯಕವಾಗಿ ನನ್ನ ಮೇಲೆ ಸಿಟ್ಟು ಮಾಡಿಕೊಳ್ಳುತ್ತಿದ್ದೀರಾ, ಏನು ಹೇಳ್ತೀರಾ? ಚೈತನ್ಯ ಮಹಾಪ್ರಭು ಸಣ್ಣ ಬಾಲಕ ಪ್ರಶ್ನೆ ಮಾಡ್ತಾ ಇದ್ದಾನೆ ತಾಯಿಗೆ. ಮಣ್ಣು ತಿಂದುಬಿಟ್ಟು ಏನು ಹೇಳ್ತಾ ಇದ್ದಾನೆ? ನೀನು ಕೊಟ್ಟಂತಹ ರಸಗುಲ್ಲ ಜಾಮೂನು ಅದು ಕೂಡ ಮಣ್ಣೆ, ಅದು ಮಣ್ಣಿನ ಒಂದು ಪರಿವರ್ತನೆ. ಮತ್ತೆ ನಾನು ನೇರವಾಗಿ ಮಣ್ಣು ತಿಂತಾ ಇದ್ದೀನಲ್ಲ, ಏನು ವ್ಯತ್ಯಾಸ ಇದೆ? ಇದು ಒಂದು ಮಾಯವಾದ ಪ್ರಶ್ನೆ. ಮಾಯವಾದಿಗಳ ಚಿಂತನೆ ನಾನು ಪರಮಾತ್ಮ ಒಂದೇ, ನಮಗೂ ಭಗವಂತನಿಗೂ ಏನೂ ವ್ಯತ್ಯಾಸ ಇಲ್ಲ. ಸುಮ್ಮನೆ ಈಗ ಏನೋ ತಪಸ್ಯ ಥರ ಪೂಜೆ ಮಾಡಬೇಕು, ತಪಸ್ಯ ಮಾಡಬೇಕು, ಗುರುಗಳನ್ನು ಸ್ವೀಕಾರ ಮಾಡಬೇಕು, ಆದರೆ ಕ್ರಮೇಣವಾಗಿ ಎಲ್ಲವನ್ನು ತ್ಯಾಗ ಮಾಡಬೇಕು. ಪೂಜೆ ತ್ಯಾಗ ಮಾಡಬೇಕು, ಗುರುಗಳನ್ನು ತ್ಯಾಗ ಮಾಡಬೇಕು, ಭಗವಂತನ ತ್ಯಾಗ ಮಾಡಿ ನಾನೇ ಭಗವಂತ ಅಂತ ಅನ್ಸ್ಕೋಬೇಕು. ಅಹಂ ಬ್ರಹ್ಮಾಸ್ಮಿ, ನನಗೂ ಭಗವಂತನಿಗೂ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ, ಯಾರಿಗ್ಯಾರಿಗೂ ಏನೂ ವ್ಯತ್ಯಾಸ ಇಲ್ಲ, ಯಾವುದೇ ರೀತಿಯ ವಿವಿಧತೆಗಳು ಕೂಡ ಇಲ್ಲ. ಇದೆಲ್ಲೂ ಕೂಡ ತಾತ್ಕಾಲಿಕ ಅನ್ನೋದು ಮಾಯಾವಾದಿಗಳ ಒಂದು ತರ್ಕ. ಅದನ್ನು ಇಲ್ಲಿ ಚೈತನ್ಯ ಮಹಾಪ್ರಭು ಪ್ರಕಟ ಮಾಡ್ತಾ ಇದ್ದಾರೆ. ಏನು ವ್ಯತ್ಯಾಸ ಇದೆ? ಮಣ್ಣು ತಿಂದ್ರೆ ಏನು, ಅನ್ನ ತಿಂದ್ರೇನು, ಎರಡು ಒಂದೇ ಅಂತ ಹೇಳ್ತಾ ಇದ್ದಾರೆ. ಸಚಿ ಮಾತಾ ಹೇಳ್ತಾ ಇದ್ದಾರೆ, ಅಂತರೇ ವಿಸ್ಮಿತ ಸಚಿ ಬಲಿಲ ತಾಹಾರೆ ಮಾಟಿಕೈತೆ ಜ್ಞಾನಯೋಗ ಕೆ ಶಿಖಾಲ ತೋರೆ. ಇಂತಹ ಮಾಯವಾದ ತತ್ವವನ್ನು ಕೇಳಿ ತಾಯಿಗೆ ಆಶ್ಚರ್ಯ ಆಯಿತು. ಯಾರು ನಿನಗೆ ಇಂತಹ ಒಂದು ತಪ್ಪು ತತ್ವಗಳನ್ನು ಹೇಳಿಕೊಟ್ಟಿದ್ದಾರೆ, ಮಣ್ಣನ್ನು ತಿನ್ನಬಹುದು ಅಂತ? ಮಾಟಿರ ವಿಕಾರ ಅನ್ನ ಕಾಯಿಲೆ ದೇಹ ಪುಷ್ಟಿ ಹಯ ಮಾಟಿ ಕಾಯಿಲೆ ರೋಗ ಹಯ ದೇಹಯ ಕ್ಷಯ. ಇಂತಹ ಈ ಮಾಯವಾದ ತತ್ವವನ್ನು ಕೇಳಿ ಸಚಿ ಹೇಳ್ತಾ ಇದ್ದಾಳೆ, ನನ್ನ ಪ್ರೀತಿಯ ಮಗನೇ, ಮಣ್ಣು ಧಾನ್ಯಗಳಾಗಿ ಪರಿವರ್ತನೆಗೊಂಡು ಅದನ್ನು ತಿಂದಾಗ ದೇಹ ಆರೋಗ್ಯಕರವಾಗುತ್ತೆ, ಶಕ್ತಿಭರಿತವಾಗುತ್ತೆ. ಆದರೆ ನಾವು ಮಣ್ಣನ್ನು ಯಥಾರೂಪವಾಗಿ ತಿಂದಾಗ ದೇಹ ಕ್ಷೀಣಿಸುತ್ತೆ, ರೋಗಗಳು ಬರುತ್ತೆ ಮತ್ತು ಇದು ನಾಶವಾಗುತ್ತೆ. ಮಾಟಿರ ವಿಕಾರ ಘಟೆ ಪಾಣಿ ಭರಿ ಆನಿ ಮಾಟಿ ಪಿಂಡೆ ಧರಿಯಬೆ ಶೋಷಿಯಾಯ ಪಾನಿ. ಮಡಿಕೆಯೂ ಕೂಡ ಮಣ್ಣಿನ ಪರಿವರ್ತನೆ ಮತ್ತು ಮಡಿಕೆಯಲ್ಲಿ ಸುಲಭವಾಗಿ ನೀರನ್ನು ತರಬಹುದು. ಆದರೆ ನಾವು ಮಣ್ಣು ಮೇಲೇ ನೀರನ್ನು ಸುರಿದು ನೀರು ತರ್ತೀನಿ ಅಂದರೆ ಹೇಗೆ ಸಾಧ್ಯ? ಇದು ಅನಾವಶ್ಯಕವಾದಂತಹ ಪರಿಶ್ರಮ. ಆತ್ಮಾಲುಕೈತೆ ಪ್ರಭು ಬಲಿಲ ತಾಹರೆ ಆಗಿಕೇನ ಇಹ ಮಾಟನ ಶಿಖಾಲೆ ಮೋರೆ. ಆಗ ಭಗವಂತ ತಾಯಿಗೆ ಹೇಳಿದನು, ಇಂತಹ ಒಂದು ಆತ್ಮ ಸಾಕ್ಷಾತ್ಕಾರ ಜ್ಞಾನವನ್ನು ಇಲ್ಲಿ ತನಕ ನನಗೆ ಯಾಕೆ ಹೇಳಿಕೊಟ್ಟಿಲ್ಲ? ಮುಂಚಿತವಾಗಿಯೇ ಹೇಳಿಕೊಡಬೇಕಾಗಿತ್ತು. ಎಬೇಸೆ ಜಾನಿಲಾನ್ ಅರಮಾಟಿನ ಖೈಬೆ
ಕ್ಷುದಲಾಗೆಯಬೆ ತಬಿಂ ತುಮಾರ ಸ್ಥಾನ ಪಿಬ. ನಾನು ಇನ್ನು ಮುಂದೆ ಯಾವತ್ತೂ ಇಂತಹ ತಪ್ಪು ತತ್ವಗಳನ್ನು ಹೇಳೋದಿಲ್ಲ. ಈಗ ನನಗೆ ತುಂಬ ಹಸಿವಾಗ್ತಾ ಇದೆ, ದಯವಿಟ್ಟು ಹಾಲು ಕುಡಿಸು ಎಂದು ಹೇಳುತ್ತಾ ತಾಯಿಯ ಹಾಲನ್ನು ಕುಡಿಯಲು ಶುರು ಮಾಡಿದ. ಇಲ್ಲಿ ಸಚಿಮಾತೆ ಕೂಡ ಬ್ರಾಹ್ಮಣ ಪತ್ನಿ. ಅವಳು ಕೂಡ ಸಕಲ ಶಾಸ್ತ್ರಗಳನ್ನು ಓದಿದ್ದಾಳೆ, ಅಧ್ಯಯನ ಮಾಡಿದ್ದಾಳೆ. ನನ್ನ ಮಗ ಇಂತಹ ಒಂದು ತಪ್ಪು ತತ್ವಗಳನ್ನು ಹೇಳಿದಾಗ ಸರಿಯಾದ ಜ್ಞಾನವನ್ನು ಮಗನಿಗೆ ಹೇಳಿಕೊಡ್ತಾ ಇದ್ದಾಳೆ. ಮಣ್ಣು ಪರಿವರ್ತನೆ ಆಗಬಹುದು, ಅಂದರೆ ಮಣ್ಣಿನ ಪರಿವರ್ತನೆ ನಾನಾ ರೂಪದಲ್ಲಿ ಮರಗಳಾಗತ್ತೆ, ಗಿಡಗಳಾಗತ್ತೆ, ಶರೀರಗಳಾಗತ್ತೆ, ದೇಹಗಳಾಗತ್ತೆ, ಎಲ್ಲ ರೀತಿಯ ಅನೇಕ ವಿವಿಧತೆಗಳಿದೆ. ಹಾಗೆಯೇ ಭಗವಂತ ಸರ್ವಶಕ್ತ, ಸರ್ವವ್ಯಾಪಿ, ಜೀವಾತ್ಮವು ಕೂಡ ಭಗವಂತನ ಅಂಶನೇ, ಭಗವಂತನ ಒಂದು ಸಣ್ಣ ಅಂಶ ಜೀವಾತ್ಮ. ಹೀಗೆ ಬೇರೆ ಬೇರೆ ರೀತಿಯಾದ ವಿವಿಧತೆಗಳಿದೆ. ಎಲ್ಲವೂ ಭಗವಂತನೇ ಆದರೂ ಕೂಡ ಎಲ್ಲವೂ ಭಗವಂತನಲ್ಲ, ಎಲ್ಲವೂ ಭಗವಂತನದು. ಇದಕ್ಕೆ ಹೇಳ್ತೀವಿ ಅಚಿಂತ್ಯ ಭೇದ ಅಭೇದ ತತ್ವ. ಚೈತನ್ಯ ಮಹಾಪ್ರಭುಗಳು ಕೊಟ್ಟಂತಹ ತತ್ವ ಅಚಿಂತ್ಯ ಭೇದ ಅಭೇದ, ಒಂದೇ ಸಮನೆ, ಎಲ್ಲವೂ ಒಂದೇ ಆದರೂ ಒಂದೇ ಅಲ್ಲ. ಭಗವಂತನ ಹಾಗೂ ಭಗವಂತನ ಶಕ್ತಿ ಅಭಿನ್ನವಾದಂಥದ್ದು. ಸೂರ್ಯನ ಕಿರಣಗಳು, ಸೂರ್ಯ ಕಿರಣಗಳಿದ್ದರೆ ಅದಕ್ಕೆ ಸೂರ್ಯ ಅಂತ ಹೇಳ್ತೀವಿ. ಅದೇ ಸೂರ್ಯನ ಕಿರಣಗಳನ್ನು ಸೂರ್ಯ ಅಂತ ಹೇಳೋದಿಲ್ಲ. ಸೂರ್ಯನ ಕಿರಣಗಳು ಕಿಟಕಿಯಿಂದ ಒಳಗೆ ಬರುತ್ತೆ ಹೊರತು ಸೂರ್ಯನೇ ಕಿಟಕಿಯಿಂದ ಒಳಗೆ ಬಂದ ಅಂತ ಆಗೋದಿಲ್ಲ. ಸೂರ್ಯ ಒಳಗೆ ಬಂದರೆ ಏನಾಗುತ್ತೆ? ಸೂರ್ಯ ಒಳಗೆ ಬರೋಕ್ಕೆ ಆಗೋದಿಲ್ಲ, ಅಷ್ಟು ಸ್ವಲ್ಪದಲ್ಲೇ ಸುಟ್ಟೋಗ್ಬಿಟ್ಟಿರುತ್ತೆ ದೂರದಲ್ಲಿ. ಹಾಗೆಯೇ ಜೀವಾತ್ಮ ಯಾವತ್ತೂ ಪರಮಾತ್ಮ ಆಗೋದಿಲ್ಲ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ವಶಿಷ್ಯತೆ. ಈಶೋಪನಿಷತ್ತು ಹೇಳಲಾಗಿದೆ ಭಗವಂತ ಪರಿಪೂರ್ಣನು. ಆ ಪರಿಪೂರ್ಣವಾದಂತಹ ಭಗವಂತನಿಂದ ಅನೇಕ ಪರಿಪೂರ್ಣವಾದಂತಹ ವಸ್ತುಗಳು ಹೊರಬರುತ್ತೆ. ಪರಿಪೂರ್ಣವಾದ ವಸ್ತುಗಳು ಬಂದು ಕೂಡ ಭಗವಂತ ತನ್ನ ಪರಿಪೂರ್ಣತೆಯನ್ನು ಕಳೆದುಕೊಳ್ಳೋದಿಲ್ಲ. ಹೇಗೆ ಸಮುದ್ರದಿಂದ ಎಷ್ಟು ಬಕೆಟ್ ನೀರು ತೆಗೆದರೂ ಕೂಡ ಸಮುದ್ರದ ನೀರು ಕಡಿಮೆ ಆಗೋದಿಲ್ಲ, ಹಾಗೆ ಭಗವಂತ ಅನೇಕ ಸೃಷ್ಟಿಗಳಿದೆ, ವಿವಿಧತೆಗಳಿದೆ, ಆದರೆ ಭಗವಂತ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳೋದಿಲ್ಲ. ಅರೆ ಮಾಯವಾದ ಏನು? ಭಗವಂತ ಎಲ್ಲ ಒಂದು ಜ್ಯೋತಿ, ಆ ಜ್ಯೋತಿ ಯಾವುದೋ ಕಾರಣದಿಂದ ಚೂರು ಚೂರಾಗಿ ಇಲ್ಲಿ ಜೀವಾತ್ಮಗಳಾಗಿ ಬರುತ್ತೆ. ಯಾವಾಗ ಇಲ್ಲಿ ಜೀವಾತ್ಮ ತಪಸ್ಸೆ ಮಾಡುತ್ತೆ, ವ್ರತಗಳು ಮಾಡುತ್ತೆ, ಮತ್ತೆ ಪುನಃ ಹೋಗಿ ಆ ಬ್ರಹ್ಮ ಜ್ಯೋತಿಯಲ್ಲಿ ಲೀನವಾಗುತ್ತೆ. ಇದು ಮಾಯಾವಾದಿಗಳ ವಾದ. ಇದನ್ನು ಖಂಡಿಸುತ್ತಾ ತತ್ವಶಾಸ್ತ್ರ ಹೇಳ್ತಾ ಇದೆ ಭಗವಂತನ ದಿವ್ಯವಾದ ರೂಪ ಇದೆ. ಒಂದೇ ಸಮಯದಲ್ಲಿ ಭಗವಂತ ವೈಕುಂಠ ಲೋಕದಲ್ಲಿ ಅನೇಕ ಜೀವಿಗಳ ಜೊತೆ ಆನಂದಿಸ್ತಾ ಇದ್ದಾನೆ, ಮುಕ್ತಾತ್ಮರ ಜೊತೆ. ಅದೇ ಸಮಯದಲ್ಲಿ ಎಲ್ಲ ಕಡೆಯ ಶಕ್ತಿ ಬ್ರಹ್ಮಜ್ಯೋತಿಯಾಗಿ ಕೂಡ ಅಸ್ತಿತ್ವದಲ್ಲಿದೆ. ಇದಲ್ಲದೆಯೇ ಕೂಡ ಈ ಭೌತಿಕ ಜಗತ್ತಿನಲ್ಲಿ ಪ್ರತಿಯೊಂದು ದೇಹದಲ್ಲಿ 84 ಲಕ್ಷ ಜೀವರಾಶಿಗಳು ಅದೆಷ್ಟೆಲ್ಲ ಇದೆ. 14 ಲೋಕಗಳಲ್ಲಿ ಪ್ರತಿಯೊಂದು ದೇಹದಲ್ಲೂ ಕೂಡ ಆತ್ಮ ಜೊತೆ ಪರಮಾತ್ಮನಾಗಿ ಕೂಡ ಪ್ರತಿಯೊಂದು ಆತ್ಮದ ಚಟುವಟಿಕೆಗಳನ್ನು ಗಮನಿಸ್ತಾ ಸಾಕ್ಷಿಯಾಗಿ ನಿಂತಿದ್ದಾನೆ. ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದತೆ. ಇದು ಭಗವಂತನ ಅಸ್ತಿತ್ವ. ಈ ರೀತಿ ತತ್ವಶಾಸ್ತ್ರ ಜ್ಞಾನ ಜೊತೆಯಲ್ಲಿ ಭಗವಂತನ ದಿವ್ಯವಾದಂತಹ ಲೀಲೆಗಳು ಚೈತನ್ಯ ಮಹಾಪ್ರಭುಗಳು ನಮಗೆ ನೀಡಿದ್ದಾರೆ. ನಾಳೆ ದಿವಸ ಗೌರ ಪೂರ್ಣಿಮಾ. ಭಗವಂತ ಚೈತನ್ಯ ಮಹಾಪ್ರಭುಗಳು ಗೋಲೋಕೇರ ಪ್ರೇಮದನ, ವೈಕುಂಠ ಲೋಕದಲ್ಲಿ ಶ್ರೇಷ್ಠವಾದಂತಹ ಗೋಲಕ ವೃಂದಾವನದ ಪ್ರೀತಿಯನ್ನು ನಮಗೆ ನೀಡಿದ್ದಾರೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರದ್ಧೆಯಿಂದ ಭಕ್ತಿಯಿಂದ ನಿಯಮಗಳನ್ನು ಪಾಲನೆ ಮಾಡುತ್ತಾ ಭಕ್ತರ ಸಂಘದಲ್ಲಿ ಗುರುಗಳ ಆಶ್ರಯ ಪಡ್ಕೊಂಡು ಚೈತನ್ಯ ಮಹಾಪ್ರಭುಗಳ ಮಾರ್ಗದರ್ಶನ ನಡೆದರೆ ನಮಗೂ ಕೂಡ ದುರ್ಲಭವಾದಂತಹ ಗೋಲೋಕ ವೃಂದಾವನ ಪ್ರವೇಶ ಮಾಡುವಂಥ ಅವಕಾಶ ನಮಗೂ ಕೂಡ ಪ್ರಾಪ್ತಿಯಾಗುತ್ತೆ. ಹರೇ ಕೃಷ್ಣ. ಏನು ಪ್ರಶ್ನೆಗಳಿದೆಯಾ ಅಧ್ಯಾಯದಿಂದ? ಮೊದಲನೇದ ಭಾಗವತನ ಸ್ಟಾರ್ಟಿಂಗಲ್ಲಿ ನಾವು ಚರ್ಚೆ ಮಾಡಿದ್ವಿ
ಭಕ್ತರಿಗೆ ಶ್ರೀಲ ಪ್ರಭುಪಾದರಿಗೆ ಭಕ್ತರಿಗೆ ಹೇಳ್ತಾರೆ ಆತಂಕ ಇರಬೇಕು ಭಗವಂತನ ಕಡೆ ಹೋಗ್ಬೇಕು. 3 ಸ್ಟೇಜಸ್ ಒಬ್ಬೊಬ್ಬರಿಗೆ ಒಂದೊಂದು ಥರ ಹೇಳ್ತಾ ಇದ್ದಾರೆ. ಸೊ ಆತಂಕ ಯಾವ ರೀತಿ ಶ್ರೀಲ ಪ್ರಭುಪಾದರು ಆತಂಕ ತೋರಿಸಿದ್ದಾರೆ. ಸೊ ಆ ಥರ ನಾವು ಆತಂಕ ಬೆಳೆಸ್ಕೋಬೇಕಂತಲೇ ಹೇಳಿದ್ದೀವಿ. ನಾವು ಎಷ್ಟೋ ಸಲ ಪ್ಲ್ಯಾನಿಂಗ್ಸ್ ಮಾಡ್ತಾ ಇರ್ತೀವಿ, ಭಗವಂತನ ಈ ಸೇವೆ ಮಾಡಬೇಕು, ಈ ಥರ ಮಾಡಬೇಕು, ಆ ಥರ ಮಾಡಬೇಕಂತ. ಕೆಲವೊಮ್ಮೆ ಆಗುತ್ತೆ, ಕೆಲವೊಮ್ಮೆ ಇಂಪ್ಲಿಮೆಂಟೇಷನ್ ಆಗೋದಿಲ್ಲ, ಆತಂಕ ಕೆಲಸ ಆಗುತ್ತೆ. ಸೊ ಯಾವ ರೀತಿ ಕನ್ಸಿಸ್ಟೆನ್ಸಿ ಅಥವಾ ಎಂಥೂಸಿಯಾಸಮ್ ಸ್ಪಿರಿಟ್ ಕಂಟಿನ್ಯೂ ಆಗಬೇಕು ಭಗವಂತನ ಸೇವೆಗೆ, ಯಾವ ರೀತಿ ನಾವು ಅದೇ ಥರ ಆತಂಕದ ಮಾರ್ಗದಲ್ಲಿ ನಡೀಬೇಕು. ಪ್ರಶ್ನೆ ಇದೆ, ಭಗವಂತನ ಒಂದು ಸೇವೆ ಮಾಡಬೇಕು, ಭಗವಂತನ ಚಿಂತನೆಯಲ್ಲಿ ಭಗವಂತನ ಭಕ್ತಿಯಲ್ಲಿ ಮುಂದುವರಿಬೇಕು ಅಂತ ಆತಂಕ ಬೆಳೆಸ್ಕೋಬೇಕು. ಸೊ ಯಾವ ರೀತಿ ನಾವು ಸೇವೆಯಲ್ಲೂ ಕೂಡ ಈ ಆತಂಕನ ಬೆಳೆಸ್ಕೋಬಹುದು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಒಂದು ಸಣ್ಣ ಉದಾಹರಣೆ, ಈಗ ಹಬ್ಬ ಜನ್ಮಾಷ್ಟಮಿ ಬರ್ತಾ ಇದೆ, ಗೌರ ಹುಣ್ಣಿಮೆ ಬರ್ತಾ ಇದೆ ಅಂತ ಹೇಳಿದಾಗ ಭಕ್ತರಿಗೆ ಆಸೆ ಏನು? ತುಂಬ ವಿಜೃಂಭಣೆಯಿಂದ ಹಬ್ಬ ಆಚರಣೆ ಆಗಬೇಕು, ಉತ್ಸವ ತುಂಬ ವಿಜೃಂಭಣೆಯಿಂದ ಆಗಬೇಕು, ನಾನಾ ರೀತಿಯ ಜನರು ಬರಬೇಕು, ಹಲವಾರು ಜನ ಬರಬೇಕು, ಭಾಗವಹಿಸಬೇಕು, ಪ್ರಸಾದ ವಿತರಣೆ ಆಗಬೇಕು. ಇದು ಸಹಜವಾದಂತಹ ಆಸೆ. ಆದರೆ ಆಸೆ ಪೂರ್ಣ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಸರಿಯಾದ ಉಪಾಯಗಳನ್ನು ಮಾಡಬೇಕು, ಪ್ಲ್ಯಾನಿಂಗ್ ಮಾಡ್ಕೋಬೇಕು. ಹಲವಾರು ಜನ ಬರಬೇಕು ಅಂತ ಹೇಳಿದ್ರೆ ಮುಂಚೆನೇ ಪೋಸ್ಟರ್ಗಳು ಪ್ರಿಂಟ್ ಮಾಡಬೇಕು, ಮನೆಗಳಿಗೆ ಹೋಗಿ ಎಲ್ಲ ಆಹ್ವಾನ ಮಾಡಬೇಕು. ಮತ್ತು ಅದನ್ನು ಉತ್ಸವ ಆಗಬೇಕು ಅಂದರೆ ಇದನ್ನೆಲ್ಲ ತಯಾರಿ ಮಾಡ್ಕೋಬೇಕು, ಪಂಡಾಲ್ ಹಾಕಬೇಕು, ಲೈಟ್ ಇರಬೇಕು, ಸೌಂಡ್ ಇರಬೇಕು, ಹೂಗಳು ಕಟ್ಟಬೇಕು, ಇನ್ನೆಲ್ಲ ಅಭಿಷೇಕ ಸೇವಾ ಅದಕ್ಕೆಲ್ಲ ತಯಾರಿಗಳು ಮಾಡ್ಕೋಬೇಕು. ಇದೆಲ್ಲ ಪ್ಲ್ಯಾನಿಂಗ್ ಆಗುತ್ತೆ. ಏನೂ ಮಾಡದೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟು ನಾಳೆ ಹಬ್ಬ ಅಂತ ಹೇಳಿದಾಗ ಇವತ್ತೇನು ಮಾಡಬೇಕು, ಇವಾಗ ಆತಂಕ ಬರುತ್ತೆ. ಇದು ಆತಂಕ. ಆದರೆ ಈ ಆತಂಕ ಸರಿಯಾದ ಆತಂಕ ಅಲ್ಲ. ಎಲ್ಲ ಕೇವಲ ಆಸೆಗಳು ಇಟ್ಕೊಂಡ್ಬಿಟ್ಟು ಏನು ಮಾಡಿದೆ ಸುಮ್ಮನೆ ಸೋಂಬೇರಿಗಳ ಥರ ಕೂತ್ಕೊಂಡ್ಬಿಟ್ಟು ಕೊನೆಯ ಸಮಯದಲ್ಲಿ ನಾನು ಅದು ಮಾಡಬೇಕು, ಇದು ಮಾಡಬೇಕು ಹೀಗೆ ಆತಂಕ ಬೆಳೆಸ್ಕೊಂಡು ಅದು ಕೃಷ್ಣ ಅಂತ ಆತಂಕದಿಂದ ತೃಪ್ತನಾಗೋದಿಲ್ಲ. ಎಲ್ಲ ರೀತಿ ಪ್ರಯತ್ನ ಮಾಡಿನೂ ಕೂಡ ಮುಂಚಿತವಾಗಿ ಪ್ಲ್ಯಾನಿಂಗ್ ಮಾಡಿ ಎಲ್ಲ ರೀತಿ ಸೌಲಭ್ಯಗಳು ತಯಾರಿಗಳು ಮಾಡಿ ಭಕ್ತರೆಲ್ಲ ಕರೆದು ಅಂತೂ ಕೂಡ ಇನ್ನೂ ಏನಾದರೂ ಉಳಿದಿದೆಯಾ, ಇನ್ನೂ ಏನಾದರೂ ಮಾಡಬೇಕು, ಇನ್ನೂ ಹೆಚ್ಚಿಗೆ ಏನು ಮಾಡಬೇಕು, ಕಳೆದ ವರ್ಷ ಇಷ್ಟು ಮಾಡಿದ್ವಿ, ಇಷ್ಟು ಜನ ಬಂದಿದ್ದರು, ಇಂಥ ತಯಾರಿಗಳಾಗಿತ್ತು, ಈ ಸಲ ಇನ್ನೂ ಚೆನ್ನಾಗಿ ಆಗಬೇಕು, ಅದಕ್ಕೆಲ್ಲ ತಯಾರಿಗಳು ಮಾಡ್ಕೋಬೇಕು. ಸೊ ಇಂತಹ ಆತಂಕ ಪ್ಲ್ಯಾನ್ ಮಾಡಿ ಆತಂಕ ಬೆಳೆಸ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಭಗವಂತ ಗುರುಗಳು ನಾವೇನೋ ಪ್ರಯತ್ನ ಮಾಡ್ತಾ ಇದ್ದೀವಿ, ಅಂದರೆ ಯಾವ ರೀತಿ ಎಲ್ಲಿಂದ ವಿಘ್ನಗಳು ಬರುತ್ತೆ ಗೊತ್ತಿಲ್ಲ, ಅದು ಯಾವುದೇ ರೀತಿ ವಿಘ್ನಗಳಾಗದೆ ಅದು ಆನಂದವಾಗಿ ಅದು ವಿಜೃಂಭಣೆಯಿಂದ ಪರಿಪೂರ್ಣಗೊಳ್ಳಬೇಕು, ಬರುವಂತಹ ಸಕಲ ಭಕ್ತಾದಿಗಳು ಆನಂದವಾಗಿರಬೇಕು, ಯಾರಿಗೂ ಕೂಡ ಇಲ್ಲಿ ಬಂದು ಇದು ತಪ್ಪು ಅಂತ ಅನ್ನಿಸ್ಬಾರ್ದು, ಎಲ್ಲರೂ ಖುಷಿಯಾಗಿ ಹೋಗಬೇಕು. ಸೊ ಈ ರೀತಿ ಪ್ರಾರ್ಥನೆ, ಯಾಕಂದರೆ ಅದು ನಮ್ಮ ಕೈಯಲ್ಲಿಲ್ಲ. ಎಷ್ಟು ನಾವು ಮಾಡಿದ್ವಿ, ಆದರೆ ಅದನ್ನು ಮೀರಿದಂಥವು ಕೂಡ ಅನೇಕ ಸಂಗತಿಗಳಾಗ್ಬೋದು ನಮ್ಮ ಕೈ ಮೀರಿರುವಂಥದ್ದು. ಅದು ಆಗದೇ ಇರೋ ಥರ ರಕ್ಷಣೆ ನೀನು ಮಾಡಬೇಕು, ನಮ್ಮ ಕೈಯಲ್ಲಿಲ್ಲ. ನಾವು ನಮ್ಗೆ ಇಷ್ಟ ಆಗುತ್ತೆ, ನಾವು ಪ್ರಯತ್ನ ಮಾಡಿದ್ದೀವಿ. ಸೊ ಈ ರೀತಿಯ ಆತಂಕದಲ್ಲಿ ನಾವು ಭಗವಂತನ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ನಮ್ಮನ್ನು ಭಗವಂತನ ಇನ್ನು ಹತ್ತಿರ ಕರೆದೊಯ್ಯುತ್ತೆ. हरे कृष्ण। ग्रंथराज श्रीमद् भागवतम की, श्री गौर पूर्णिमा आदिवस महामहोत्सव की।